ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕುಳಿತ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತುಕೊಳ್ಳುವ. ನಾವು ಎಲ್ಲರೂ ಕೈಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ಆತನನ್ನು ಕೊಂಡಾಡುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯವನು, ಆತ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಒಂದು ಸಮಯದಲ್ಲಿ ಪ್ರಾರ್ಥಿಸಿ ನಾವು ಆರಾಧನೆ ಬಗ್ಗಲಿಗೆ ಹೋಗುವ. ಹಲ್ಲೆಲೂಯಾ. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ ದೇವರೇ. ನೀನು ಒಳ್ಳೆಯವನು ಸ್ವಾಮಿ, ಒಳ್ಳೆಯದನ್ನು ಮಾಡುವ ದೇವರಾಗಿದೆ ಕರ್ತನ ದೇವರೇ. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ವರ್ಣಿಸಲು ಅಸಾಧ್ಯ ಸ್ವಾಮಿ ದೇವರೇ. ನೀನು ಬಲಪಡಿಸಿ ಸ್ವಾಮಿ ದೇವರೇ. ದೇವರು ನಾವು ಉಳಿದಿರುವುದು ನಿನ್ನ ಕೃಪೆ ಸ್ವಾಮಿ ದೇವರೇ. ದೇವರು ನಮ್ಮ ಸ್ವಂತ ಆಲೋಚನೆ ಅಲ್ಲ ಸ್ವಾಮಿ ದೇವರೇ, ನಿನ್ನ ಆಲೋಚನೆ ಅಂತ ನಡೆಸು ಸ್ವಾಮಿ ದೇವರೇ. ನೀನು ಬಲಪಡಿಸು. ಈ ಆರಾಧನ ಭಾಗದಲ್ಲಿ, ವಾಕ್ಯ ಭಾಗದಲ್ಲಿ ನೀನು ನಡೆಸು ಅಂತ ಕರೀತೇವೆ ಸ್ವಾಮಿ ದೇವರೇ. ಯೇಸು ಕ್ರಿಸ್ತನ ತಂದೆ, ಆಮೇನ್. ಎಲ್ಲ ಕೈಗಳು ತಪ್ಪ. ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ, ಆಮೆನ್, 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 ಹಲ್ಲೆಲೂಯಾ, ಆಮೆನ್. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿಸಾರುವೆ, ಎಲ್ಲೆಲ್ಲೂ ಓಡಿಸಾರುವೆ. ನನ್ನೇ ಸುಜೀವಿಸುವ, ನನ್ನೇ ಸುಜೀವಿಸುವ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಆತನಿಗೆ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಲಿಸಿ ಹೊಸ ಮನುಷ್ಯನಾಗಿಸಿದ. ನನ್ನ ಪಾಪವೆಲ್ಲ ಅಲಿಸಿ ಹೊಸ ಮನುಷ್ಯನಾಗಿಸಿದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ. ಸೈತಾನನನ್ನು ಗೆಲ್ಲಲು, ಸೈತಾನನನ್ನು
ನನ್ನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡುವೆ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡುವೆ. ಎರಿಕೋವ ಸುತ್ತಿ ಬರುವೆ, ಎರಿಕೋವ ಸುತ್ತಿ ಬರುವೆ. ತುತ್ತೂರಿ ಊರ್ತಿ ಗೆಲ್ಲುವೆ, ತುತ್ತೂರಿ ಊರ್ತಿ ಗೆಲ್ಲುವೆ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿಸರುವೆ, ಎಲ್ಲೆಲ್ಲೂ ಓಡಿಸರುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ, ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ. ನಮ್ಮ ದೇವರಲ್ಲಿ ಸಮಾನ ಯಾರುಂಟು? ನಮಗೆ ದೇವರೊಬ್ಬನೇ ಯೋಗ್ಯ. ನಮ್ಮ ಸರ್ವಶಕ್ತನ ಸರ್ವೋನ್ನತ ಆಗಿರುವ ದೇವರಾಗಿದ್ದಾನೆ. ಸಂಗೀತ ಕರ್ತನೆ, ದೇವರಲ್ಲಿ ನಿನಗೆ ಸಮಾನ ಯಾರು? ಕರ್ತಾನೆ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತಾನೆ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು ಯೇಸುವೆ? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು
ಯೇಸುವೆ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ. ಕೆಂಪು ಸಮುದ್ರವ ನಿನ್ನ ಜನರನ್ನು ನಡೆಸಿದೆ. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮನ ಯಾರು? ಯೇಸುವೆ ನಿನಗೆ ಸಮನ ಯಾರು? ನಿನಗೆ ಸಮನ ಯಾರು? ಯೇಸುವೆ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ ಸಮನ ಯಾರು? ಯೇಸುವೆ ನಿನಗೆ ಸಮನ ಯಾರು? ನಿನಗೆ ಸಮನ ಯಾರು? ಯೇಸುವೆ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ನಿನಗೆ ಸಮನ ಯಾರು? ಯೇಸುವೆ ನಿನಗೆ ಸಮನ ಯಾರು? ನಿನಗೆ ಸಮನ ಯಾರು? ಯೇಸುವೆ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹ ನೀಗಿದೆ. ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹ ನೀಗಿದೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸಲು. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮನ ಯಾರು? ಯೇಸುವೆ ನಿನಗೆ ಸಮನ ಯಾರು? ನಿನಗೆ ಸಮನ ಯಾರು? ಯೇಸುವೆ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕರ್ತನೇ
ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲಿ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ. ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ. ನಿನ್ನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನ್ನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನ್ನಂತೆ ಯಾರುಂಟು ನಿನ್ನ ಜನರನ್ನು ಪ್ರೀತಿಸಲು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ
ಭೂಮಿಯಲು ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು ಯೇಸುವೇ, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲು ನಿನಗೆ ಸಮಾನ ಯಾರು. ಹೌದು ಸ್ವಾಮಿ, ನಿನಗೆ ಸಮಾನ ಯಾರು ಸ್ವಾಮಿ. ಆಕಾಶದಲ್ಲೂ ಭೂಮಿಯಲು ನಿನಗೆ ಸಮಾನ ಯಾರು. ತಂದೆ ನಿನಗೆ ಸ್ತೋತ್ರ ಸ್ವಾಮಿ, ಪರಿಶುದ್ಧಾತ್ಮ ನಿನಗೆ ಸ್ತೋತ್ರ ಸ್ವಾಮಿ. ನೀವು ಒಳ್ಳೆಯವನು ಸ್ವಾಮಿ, ಒಳ್ಳೆಯದನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ ದೇವರೇ. ಹಲ್ಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ, ರಾಜದ ರಾಜನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನೇ ಓರಿ ಬಶಿರಿಂದರ ಕರಳ ಬಸ್ಸು ಕೋರಿ ಕರಂದರ ಬಶಿರಿಂದ್ರಿ ಓರಿ ಬರಾಕ ಮಸಿರಿಂದಿ ಕಿರಿಲ ಬರಶಿ ಕೋರಿಲ ಬಸ್ಸಿರ್ಲ. ದೇವರೇ ನಮ್ಮ ಸಂಗಡ ಇದ್ದಕ್ಕಾಗಿ ಸ್ತೋತ್ರ ಸಂದೆ. ನಿನ್ನ ಪ್ರಸನ್ನತೆಯೊಂದು ನಮ್ಮ ಸಂಗಡ ಇಳಿದು ಬಂದಕ್ಕಾಗಿ ಸ್ತೋತ್ರ ಸಂದೆ. ಬಲಪಡಿಸು ಸ್ವಾಮಿ, ನಡೆಸು ಸ್ವಾಮಿ, ನಮ್ಮೆಲ್ಲರ ಸಂಗಡ ಇದ್ದು ನಡೆಸು ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನೀನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನೀನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ತಂದೆ ದೇವಾ ಎಂತ ಆನಂದವೇ ನನ್ನ. ನಾವೆಲ್ಲರೂ ಕೈಗಳು ಎತ್ತಿಕೊಳ್ತಾ ನಮ್ಮ ಎಲ್ಲರೂ ದೇವರ ಕಡೆ ನಾವು ಇಳಿಸುವ. ದೇವಾ ಎಲ್ಲರೂ ಕೈಗಳು ಎತ್ತಿಕೊಳ್ಳುವ, ನಮ್ಮ ದೃಷ್ಟಿ ದೇವರ ಕಡೆಯಲ್ಲಿ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನನ್ನಲ್ಲಿ ನನಗೆ ಸುಖವು. ತಂದೆ ದೇವಾ ನೀನ್ ಸರ್ವ ನೀನಯ್ಯ,
ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣವೇ ಇತನೇ ನಿನ್ನ ಸನ್ನಿಧಿ ಮನಿಮಲವೇ, ಎಷ್ಟು ಮಧುರ ನನ್ನ ಪ್ರಾಣ ಸ್ನೇಹಿತರೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ ನಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ನಿನ್ನಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣವೇ ನನ್ನ ಪ್ರಿಯನೇ ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನಿನ್ನ ಪ್ರಿಯವೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ದೇವಾ ಆನಂದವೇ ನನ್ನಡಿಲಲ್ಲಿ
ನನಗೆ ಸಿಗಲು ತಂದೆ ದೇವಾ ನನ್ನ ಅಂದವೇ ನನ್ನ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ಇವರನ್ನೇ ಪ್ರೀತಿ ಸಾಕು ಕರ್ತನೆ ಪರಿಶುದ್ಧಾತ್ಮನೇ ಸ್ತೋತ್ರ ತಂದೆ ನಿಮಗೆ ಸ್ತೋತ್ರ ರಾಜನೇ ನಿಮಗೆ ಸ್ತೋತ್ರ ಹಲ್ಲೆಲೂಯಾ तुमसा कोई नहीं तुम्हें पूरा यकीन तुमसा कोई नहीं तुमसा कोई नहीं तुमसा कहीं अब है पूरा यकीन तुमसा कोई नहीं यीशु मसीह ओ महिमा तेरी गाए आसमां गाए ज़मीन यीशु मसीह महिमा तेरी गाए तुमसा कोई नहीं तुमसा कोई नहीं अपने पूरा यकीन तुमसा कोई नहीं अंधेरों में रोशनी तू ही मंजिल रास्ता दिए तेरे चाहा कुछ नहीं तेरा ही नाम जिंदगी है अंधेरों में तू ही मंजिल रास्ता भी तू है जहाँ कुछ नहीं तेरा ही नाम जिंदगी हालेलुया हालेलुया Hallelujah, Hallelujah.
लूया तुमसा कोई नहीं, तुमसा कहीं नहीं। अब है पूरा यकीन, तुमसा कोई नहीं, तुमसा कोई नहीं, तुमसा कोई नहीं, तुमसा कोई नहीं। अब है पूरा यकीन, तुमसा कोई नहीं। अंधेरों में तू रोशनी, तू है मंजिल रास्ता भी है, तू है जहान कुछ नहीं है, तेरा ही नाम जिंदगी है। अंधेरों में रोशनी है, तू ही मंजिल तू रास्ता भी है, तू है जान कुछ नहीं है, तेरा ही जिंदगी। हालेलुया 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 हालेलुया। तुमसा कोई नहीं, तुमसा कहीं नहीं। अब है पूरा यकीन, तुमसा कोई तुमसा कोई नहीं, तुमसा कहीं नहीं। अब है पूरा यकीन, तुमसा कोई नहीं। हालेलुया Yes, ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಹಾಗೆ ಎಲ್ಲಿಯೂ ಇಲ್ಲ ಸ್ವಾಮಿ. Yes, Lord. ಕರ್ತನೇ, ನಿನ್ನ ಪ್ರೀತಿಯ ನಿಮಿತ್ತ ನಿನ್ನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. तुमसा कहीं नहीं,
अब है पूरा यकीन तुमसा कोई नहीं। Thank you, Lord. Thank you, Lord. Thank you, Lord. Thank you, Lord. Thank you for your holy presence, O God. Thank you, Jesus. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಸಭೆ ಸಂತೋಷದಿಂದ ನಾವು ಕುಳಿತುಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮಳೆ ಇರಲಿ, ಬಿಸಿಲಿರಲಿ, ಕರ್ತನ ಸಮ್ಮುಖ ನಮಗೆ ಯಾವಾಗಲೂ ಅದು ಸಂತೋಷವನ್ನು ತರುವಂಥದ್ದಾಗಿದೆ. ಹಾಲೆಲೂಯ. ಹೌದಾ ಅಲ್ವಾ? ಹೌದಾ ಅಲ್ವಾ? ಯಾವಾಗ ನಾವು ಗಾಡ್ಸ್ ಪ್ರೆಸೆನ್ಸ್ಗೆ ಹೋಗ್ತೇವೆ ಅಥವಾ ಗಾಡ್ಸ್ ಪ್ರೆಸೆನ್ಸ್ಗೆ ದೇವ ಸಾನ್ನಿಧ್ಯಕ್ಕೆ ನಾವು ಬರ್ತೇವೆ, ಆವಾಗ ಒಂದು ರೀತಿಯ ಸಮಾಧಾನ, ಒಂದು ರೀತಿಯ ಏನಿದೆ ಆನಂದ ಇರ್ತದೆ. ಹೌದಲ್ವಾ? ವಾತಾವರಣ ಏನೇ ಇರ್ಬೋದು ಅಥವಾ ಪರಿಸರ ಏನೇ ಇರ್ಬೋದು, ನಮ್ಮ ಅಕ್ಕಪಕ್ಕ ಏನೇ ಇರ್ಬೋದು, ಆದರೆ ನಮಗೆ ದೇವ ಸಾನ್ನಿಧ್ಯ ಯಾವಾಗಲೂ ಒಂದು ಸಂತೋಷವನ್ನು ಉಂಟು ಮಾಡುವಂಥದ್ದಾಗಿದೆ. ಆ ಸಂತೋಷವನ್ನು ನೀವು ಅನುಭವಿಸ್ತಾ ಇದ್ದೀರಾ? ಒಂದು ವೇಳೆ ಯಾರಿಗಾದರೂ ಆ ಸಂತೋಷ ಅನುಭವ ಆಗದಿದ್ದರೆ ನಮ್ಮ ಮೈಂಡನ್ನು ನಾವು ಏಕಾಗ್ರತೆಗೆ ತರೋಣ. ಹಾಲೆಲೂಯ. ಆ ದೇವರ ವಿಷಯಗಳಿಗೆ ತರೋಣ. ಅನೇಕ ಸಾರಿ ಏನಾಗ್ತಂದರೆ ನಮ್ಮ ಮೈಂಡಲ್ಲಿ ಅನೇಕ ವಿಷಯಗಳು ತುಂಬಲ್ಪಡುವಾಗ, ಅನೇಕ ಗಡಿಬಿಡಿಗಳು, ಒತ್ತಡಗಳು, ಚಿಂತೆಗಳು, ವಿಷಯಗಳು ತುಂಬಲ್ಪಡುವಾಗ ನಾವು ನಮ್ಮಲ್ಲಿರುವಂಥ ದೇವ ಸಾನ್ನಿಧ್ಯದ ಸಂತೋಷವನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿದಂಥ ಆ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ಆನಂದಿಸಲಿಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಮೈಂಡ್ ಒಂದು ವೇಳೆ ಯಾವುದೇ ವಿಷಯಗಳಲ್ಲಿ ಡಿಸ್ಟರ್ಬ್ ಆಗಿರೋದಾದರೆ ಆ ವಿಷಯಗಳನ್ನು ಯೇಸುವಿನ ಹೆಸರಿನಲ್ಲಿ ನಾವು ಹೊರಗಾಕೋಣ. ದೇವರು ನಮ್ಮನ್ನು ಪ್ರೀತಿಸಿದ್ದನ್ನು, ದೇವರು ಕ್ರಿಸ್ತನ ಮೂಲಕ ನಮಗೆ ಏನೆಲ್ಲ ಮಾಡಿದ್ದಾನೆ, ಆ ಶಿಲುಬೆಯಲ್ಲಿ ಏನೆಲ್ಲ ಮಾಡಿ ಮುಗಿಸಿದ್ದಾನೆ, ಅದನ್ನು ಒಂದನ್ನೇ ನಾವು ನೆನಪಿಗೆ ತರೋಣ. ಆತನಲ್ಲಿ ನಾವು ಜೀವಿಸುವುದಕ್ಕೆ ಮುಂದಕ್ಕೆ ಹೆಜ್ಜೆ ಇಡೋಣ. ಮನಸ್ಸನ್ನು ಆತನ ವಿಷಯಗಳಿಗೆ ನಾವು ಕೊಂಡೋಗೋಣ. ದೇವರ ಶಾಂತಿ, ಸಮಾಧಾನ, ಆನಂದ ನಾವಾಗ ಅನುಭವ ಮಾಡಲಿಕ್ಕಾಗ್ತದೆ. ಒಂದು ಸಾಂಗ್ ಹೀಗೆ ಹೇಳ್ತದೆ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ, ನಿನ್ನ ದೃಷ್ಟಿಸಿ. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ. ನೋಡಿ, ಇದು ನಮ್ಮ ಜೀವಿತದಲ್ಲಿ ಆಗುವಾಗ, ನಾವು ಆತನನ್ನು ದೃಷ್ಟಿಸುವಾಗ, ದೇವರು ಯಾವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೋ, ಯಾವುದಕ್ಕಾಗಿ ನೇಮಿಸಿದ್ದಾನೋ ಆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ యేసయ్య, స్తోత్ర యేసయ్య, స్తోత్ర యేసయ్ಯ. ಯೇಸು ಸ್ವಾಮಿ ಮಾರ್ತಳಿಗೆ ಹೇಳಿದ ಮಾತನ್ನು ನಾವು ನೆನಪಿಗೆ ತರೋಣ. ಏನು ಹೇಳಿದ ಅಂದರೆ, ಮಾರ್ತಳೆ, ನೀನು ಅನೇಕ ವಿಧವಾದಂಥ ಗಡಿಬಿಡಿಯಿಂದಲೂ ಚಿಂತೆಯಿಂದಲೂ ನೀನು ತುಂಬಿದವಳಾಗಿದ್ದಿ. ಆ ಮರಿಯಳಾದರೂ ನನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸಿದವಳಾಗಿದ್ದಾಳೆ, ಉತ್ತಮ ಸಂಗತಿಯನ್ನು ಮಾಡಿದ್ದಾಳೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ನಾವು ನೆನಪು, ಯಾವುದೇ ಗಡಿಬಿಡಿಗಳು ನಮ್ಮ ಮೈಂಡಲ್ಲಿ ಇರೋದಾದರೆ ಹೊರಗಾಕೋಣ. ಯಾವುದೇ ಒಂದು ವಿಷಯಗಳಿರೋದಾದರೆ ಹೊರಗಾಕೋಣ. ದೇವರ ವಾಕ್ಯವನ್ನು ಕಲಿತುಕೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗೋಣ. ಓ ಆತನ ಆನಂದ, ಆತನ ಸಮಾಧಾನದಲ್ಲಿ ನಾವು ವೃದ್ಧಿಯಾಗೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇನ್ನೊಮ್ಮೆ ಹೇಳೋಣವ, ನಿನ್ನ ದೃಷ್ಟಿಸಿ ನೋಡು,
ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ. ಹೇಳೋಣ, ಸ್ತೋತ್ರ ಯೇಸಯ್ಯ. ಉಜ್ಜೀವನ ಗೀತೆಗಳಲ್ಲಿದೆ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ. ನಮ್ಮನ್ನು ನೋವಿಗೆ ಒಳಪಡಿಸುವಂಥ ಸಂಗತಿಗಳು ಬಂದಿರ್ಬೋದು, ಮನಸ್ಸಿಗೆ ನಮ್ಮನ್ನು ಕುಗ್ಗಿಸುವಂಥ ಸಂಗತಿಗಳು ಬಂದಿರ್ಬೋದು, ನಮ್ಮನ್ನು ಬೇಸರಕ್ಕೆ ಒಳಪಡಿಸುವಂಥ ಸಂಗತಿಗಳು ಬಂದಿರ್ಬೋದು. ಎಲ್ಲವನ್ನು ತೆಗೆದು ಹಾಕಿ ನಾವು ಆತನನ್ನೇ ದೃಷ್ಟಿಸ ಹೇಳೋಣ. ಇನ್ನೊಮ್ಮೆ ಹೇಳೋಣ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ. ಹೇಳೋಣ, ಕನ್ಫೆಸ್ ಮಾಡೋಣ, ಕಮ್ ಆನ್. ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ. Oh, thank you, Jesus. Thank you, Lord Jesus. ನನ್ನು ಕಣ್ಮಣಿ ಹಾಗೆಯೇ ನನ್ನನ್ನು ಕಾಯುವೆ, ಎದೆಯಲ್ಲಿ ಹಾಗೆಯನ್ನು ಮರೆಯುವೆ. ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ, ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ. ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ದೃಷ್ಟಿಸಿ ನಿನ್ನ ನಾಮವ ಸ್ತುತಿಸುವೆ. ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ದೃಷ್ಟಿಸಿ ನೋಡುವೆ. ಎಲ್ಲರೂ ಹೇಳೋ, ನಿನ್ನ ನಾಮವ, ನಿನ್ನ ನಾಮವ ಲೋಕವು ತ್ಯಜಿಸಲು, ಲೋಕವು ತ್ಯಜಿಸಲು ನಿನ್ನನ್ನ ಅಪ್ಪುವೆ, ನಿನ್ನನ್ನೇ ಅಪ್ಪುವೆ. ಲೋಕವು ತ್ಯಜಿಸಲು, ಲೋಕವು ತ್ಯಜಿಸಲು ನಿನ್ನನ್ನೇ ಅಪ್ಪುವೆ. ನಿನ್ನ ಎದೆಯಲ್ಲೇ ಆ ಹಾಗೆಯನ್ನು ಮರಿವೆ, ನಾ ಎದೆಯಲ್ಲೇ ಆ ಹಾಗೆಯನ್ನು ಮರೆಯುವೆ. ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ. ಹೇಳೋಣ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ.
యేసయ్య స్తోತ್ರ యేసయ్య ಎಲ್ಲರೂ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ యేసయ్య ಕಣ್ಮಣಿಯಂತೆ ಕಣ್ಮಣಿಯಂತೆಯೇ ನನ್ನನ್ನು ಕಾಯುವೆ ನನ್ನನ್ನು ಕಾಯುವೆ ಎಲ್ಲರೂ ಹಾಡೋಣ ಎಲ್ಲರೂ ಕಣ್ಮಣಿಯಂತೆಯೇ ಕಣ್ಮಣಿಯಂತೆಯೇ ನನ್ನನ್ನು ಕಾಯುವೆ ನಿನ್ನ ಸಮ್ಮುಖವೇ ದಿನವೂ ನನಗೆ ನಿನ್ನ ಸಮ್ಮುಖವೇ ದಿನ ನನಗೆ ದೀಪವು ದಿನ ನನಗೆ ದೀಪವು ನಿನ್ನ ಸಮ್ಮುಖವೇ ಸಮ್ಮುಖವೇ ದಿನ ನನಗೆ ದೀಪವು ನಿನ್ನ ದೃಷ್ಟಿಸಿ ನೋಡುವೆ ನಿನ್ನ ನಾಮವ ಸ್ತುತಿಸುವೆ ಎಲ್ಲ ಹೃದಯಪೂರ್ವಕವಾಗಿ ಹೇಳೋಣ ನಿನ್ನ ದೃಷ್ಟಿಸಿ ನಿನ್ನ ದೃಷ್ಟಿಸಿ ನೋಡುವೆ ಜೀಸಸ್ ನಿನ್ನ ನಾಮವ ಸ್ತುತಿಸುವೆ ಸ್ತೋತ್ರ ಸ್ತೋತ್ರ యేసయ్య స్తోత్ర యేసయ్య స్తోత్ర యేసయ్య స్తోత్ర ಯೆಹೋವಾ ಶಾಲೋಮ್ ಸಮಾಧಾನ ನೀಡುವೆ ಯೆಹೋವಾ ಶಾಲೋಮ್ ಸಮಾಧಾನವ ನೀಡುವೆ ಎಸ್ ಎಲ್ಲರೂ ಯೆಹೋವಾ ಯೆಹೋವಾ ಶಾಲೋಮ್ ಸಮಾಧಾನವ ನೀಡುವೆ ಯೆಹೋವಾ ಶಮ್ಮ ನನ್ನ ಜೊತೆ ನೀನೆ ಯೆಹೋವಾ ಶಮ್ಮ ನನ್ನ ಜೊತೆ ನೀನೆ ಯೆಹೋವಾ ಶಮ್ಮ ನನ್ನ ಜೊತೆ ನೀನೆ ಕೊನೆದಾಗ ನಿನ್ನ ದೃಷ್ಟಿಸಿ ನಿನ್ನ ದೃಷ್ಟಿಸಿ ದೇವರೇ ನಿನ್ನ ಸಾನ್ನಿಧ್ಯ ಸಮಾಧಾನವನ್ನು ತರುವಂಥದ್ದಾಗಿದೆ ನಿನ್ನ ಸಾನ್ನಿಧ್ಯ ಆನಂದದಿಂದ ತುಂಬುವಂಥದ್ದಾಗಿದೆ ನಿನ್ನಲ್ಲಿರುವಂತಹ ಆನಂದವು ನಮ್ಮಲ್ಲಿರಬೇಕೆಂಬುದಾಗಿ ನೀನು ಬಯಸಿದ ಕರ್ತನು ವಂದಿಸುವೆ ಸ್ತೋತ್ರ ಸ್ತೋತ್ರ యేసయ్య యేసయ్య ಸ್ತೋತ್ರ ಯಾರಾಬ ಶಬಾಬ ಎಸ್ ಎಸ್ ನಿನಗೆ ಸ್ತೋತ್ರ ರಾಜ ನಿನಗೆ ವಂದನೆ ರಾಜ ನಿನಗೆ ಆರಾಧನೆ ರಾಜ ನಿನಗೆ ಮಹಿಮೆ ರಾಜ ಓ ಸ್ತೋತ್ರ 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 యేసయ్య ಥ್ಯಾಂಕ್ ಯು ಲಾರ್ಡ್ ನಿನ್ನ ಸಾನ್ನಿಧ್ಯದ ಭಾಗ್ಯಕ್ಕಾಗಿ ಸ್ತೋತ್ರ ಲೋಕದ ಅನೇಕ ವಿಧವಾದಂಥ ಹೋರಾಟಗಳ ನಡುವೆ ನಿನ್ನ ಸಮಾಧಾನ ನಿನ್ನ ಆನಂದದಲ್ಲಿ ನಾವು ಜೀವಿಸುವರಾಗುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ನಿನ್ನನ್ನು ದೃಷ್ಟಿಸುವುದರ ಮೂಲಕ ನಿನ್ನ ವಾಕ್ಯದ ಮೂಲಕ ನಿನ್ನಲ್ಲಿ ಸಮಯ ಕಳೆಯುವುದರ ಮೂಲಕ ದಿನದಲ್ಲಿ ದೇವರೇ ನಮ್ಮನ್ನ ಆನಂದ ಸಮಾಧಾನದಲ್ಲಿ ನಡೆಸುವಂತ ದೇವರು ಅದಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ದೇವರೇ ಸಭೆಯಾಗಿ ಸೇರಿದ್ದೇವೆ
ನಿನ್ನ ನುಡಿಗಳಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ ಸ್ವಾಮಿ. ಕರ್ತನೆ, ನೀನು ಮಾತನಾಡು. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು ಸುವಾರ್ತೆ 5ನೇ ಅಧ್ಯಾಯ, ಅದರಲ್ಲಿ 38ನೇ ವಚನದಿಂದ 46ನೇ ವಚನ. ಮತ್ತಾಯ 5:38ರಿಂದ 46ನೇ ವಚನವನ್ನು ನಾವೆಲ್ಲರೂ ಧ್ಯಾನ ಮಾಡೋಣ ಪ್ರಿಯರೇ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಎಂದು ಕೇಳಿದಿರಷ್ಟೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟಿ ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ನಿನ್ನಲ್ಲಿ ಕಡ ಇಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದಿರಷ್ಟೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. 47-48 ಓಕೆ. 48ನೇ ವಚನ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಓದಿದಂಥ ವೇದ ಭಾಗ ಅದು ಯೇಸುವಿನ, ಕೇಳ್ತದ? ಕಡೆವರೆಗೆ ನನ್ನ ವಾಯ್ಸ್ ಕೇಳ್ತದ? ಮಳೆ ರಾಯ ಬೇಕು ಮಳೆ ಬೇಕಲ್ವಾ? ನಾವೇನು ಹೇಳ್ಬಾರ್ದು. ಒಬ್ಬರು ಸೆಕೆ ಕಾಲ ಇದ್ದಾಗ ಹೀಗೆ ಹೇಳ್ತಾ ಇದ್ರು, ಎಂಥ ಸೆಕೆ ಮಾರ್ರೆ, ಮಳೆ ಸಹ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಮಳೆ ಬಂತು, ಅವರ ಬಾಯಲ್ಲಿ ನಾನು ಕೇಳಿದ್ರು, ಮಳೆ ಒಂದು ಬಂತು ಮಾರ, ಎಂಥ ಚರಪಟ್ಟು ಮಾರ, ಹೊರಗೆ ಹೋಗ್ಲಿಕ್ಕಿಲ್ಲ ಅಂತ. ಅದು ಸಹ ಅವರೇ ಹೇಳೋದು, ಇದು ಸಹ ಇವರೇ ಹೇಳೋದು. ಅದಕ್ಕೆ ನಾವು ಮಾತಾಡುವಾಗ ಭಾಳ ಜಾಗ್ರತೆ ಇರಬೇಕಲ್ವಾ? ಬರಲಿ ದೇವರ ಚಿತ್ತಾನುಸಾರವಾಗಿ ಬರಲಿ. ಸೇವೆಗೆ ನಮಗೆ ಧ್ಯಾನ ಮಾಡೋದಕ್ಕೆ ಯಾವ ಅಡ್ಡಿ ಆಗೋದಿಲ್ಲ. ದೇವರ ಸಹಾಯ ನಮಗಿರ್ತದೆ. ಓಕೆ. ಯೇಸು ಸ್ವಾಮಿ ಪರ್ವತದಲ್ಲಿ ಮಾಡಿದಂಥ ಪ್ರಸಂಗದ ಒಂದು ಭಾಗವನ್ನು ನಾವು ಓದಿ ಕೇಳಿದ್ದೇವೆ ಅಲ್ವಾ? ಇದು ನಮ್ಮಲ್ಲಿ ಅನೇಕರಿಗೆ ಇದು ಏನಾಗಿದೆ, ಇದು ಬಾಯಿಪಾಠವಾಗಿದೆ ಅಲ್ವಾ? ಅನೇಕರಿಗೆ ಈ ಮಾತು ತಿಳಿದಿದೆ, ಗೊತ್ತಿದೆ. ಕೇಳ್ತದಲ್ಲ, ಕಡೆಯವರೆಗೆ ಕೇಳ್ತದಲ್ಲ? ಓಕೆ, ಅಷ್ಟಾದರೆ ಸಾಕು. ಓಕೆ. ಇಲ್ಲಿ ಯೇಸುವಿನ ಬೋಧನೆ ಎಂಬುದಾಗಿ ನಾವು ಆಲೋಚನೆ ಮಾಡೋದಾದರೆ, ಕೇಳ್ತಾ ಹೋಗಿ ಭಾಳ ಆಳವಾದಂಥ ಒಂದು ಗೂಢಾರ್ಥ ದೇವರು ತನ್ನ ಆತ್ಮನ ಮೂಲಕವಾಗಿ ನಮಗೆ ತೆರೆದಿಡಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ವಾಕ್ಯದ ಸತ್ಯತೆಗಳನ್ನು ಯಾರು ತಿಳ್ಕೊಳ್ಬೇಕೆಂಬುದಾಗಿ ನೀವು ಇಷ್ಟಪಟ್ಟಿದ್ದೀರಿ? ನಾವೆಲ್ಲ ಇಷ್ಟಪಡ್ತೇವಲ್ವಾ? ಆದ್ದರಿಂದ ವಾಕ್ಯಕ್ಕೆ ಗಮನ ಕೊಡುವಾಗ ಅದರ ಸತ್ಯತೆಗಳು ನಮಗೆ ರಿವೀಲ್ ಆಗ್ತದೆ. ಹಲ್ಲೆಲೂಯಾ. ಯೇಸುವಿನ ಬೋಧನೆ ಅದು ಏನಂದರೆ ಅದು ಲೈಫ್ ಕೊಡುವಂಥ ಒಂದು ಬೋಧನೆ ಅಲ್ವಾ? ಜೀವ ಇದೆ, ಮತ್ತು ಅದರಲ್ಲಿ ಬಲ ಕೊಡುವಂಥ ಬೋಧನೆ, ಅದು ಕಟ್ಟುವಂಥ ಬೋಧನೆ, ಅದು ನಿಲ್ಲಿಸುವಂಥ ಬೋಧನೆ. ಹಲ್ಲೆಲೂಯಾ. ಯೇಸುವಿನ ಬೋಧನೆ ಅನ್ನುವಾಗ
ಒಂದು ಮಾತು, ದೇವರ ವಾಕ್ಯ ಒಂದು ನೆನಪಿಗೆ ಬರ್ತದೆ. ಯಾವುದಂದರೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 20ನೇ ವಚನ. ಮತ್ತಾಯನ ಸುವಾರ್ತೆ, ಇಲ್ಲಿ ಬೆರಳಿಟ್ಕೊಳ್ಳಿ, ಈಗ ತೆಗೆದಂಥ ವಾಕ್ಯಗಳಿಗೆ ಬೆರಳಿಟ್ಕೊಳ್ಳಿ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಓದುವಾಗ, ಅಲ್ಲಿ ಪುನರುತ್ಥಾನನಾಗಿ ಎದ್ದು ಬಂದ ನನ್ನನ್ನು ಕೇಳಬೇಕು. ನೀವೊಂದು ಕೆಲಸ ಮಾಡಿ, ಬರೆದು ಬೇಕಾದರೆ ತಗೊಳ್ಳಿ, ಅಥವಾ ಸಿಸ್ಟರ್ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರು ಮತ್ತೆ ಏನೆಲ್ಲ ವಾಕ್ಯ ಇದು ಮಾಡಿತಾ ಅವರು ಬರೆದು ನಮಗೆ ವಾಟ್ಸಪ್ಪಲ್ಲಿ ಹಾಕ್ತಾರೆ. ಆದ್ದರಿಂದ ನಾವು ಅದನ್ನು ಏನು ಮಾಡ್ಬೋದು, ಮತ್ತೆ ಮೆಡಿಟೇಟ್ ಮಾಡ್ಬೋದು. ಈಗ ಬೇಕಾದರೆ ಅವರು ಕೂಡಲೇ ಪ್ರಯಾಸಪಟ್ಟು ಟಿ ವಿಯಲ್ಲಿ ಹಾಕ್ತಾ ಇದ್ದಾರೆ. ಫಾಸ್ಟ್ ಹೇಳಿದ್ರು ಕೂಡ, ಮೊನ್ನೆ ಶುಕ್ರವಾರ ನಾನು ನೋಡಿದ್ದು, ನಾನು ದೇವರಿಗೆ ನಮ್ಮವರಿಗೋಸ್ಕರ ಸ್ತೋತ್ರ ಸಲ್ಲಿ, ಇಬ್ಬರಿಗೋಸ್ಕರ ಎಲ್ಲರಿಗೋಸ್ಕರ. ಅದರಲ್ಲಿ ಮೊನ್ನೆ ದಿವಸಲ್ಲಿ ಶುಕ್ರವಾರ ಎಷ್ಟು ವಾಕ್ಯಗಳು ಬಂತು, ಅದನ್ನು ಟಿ ವಿ ಮೇಲೆ ಹಾಕೋರು ಕೂಡ ಪಟ ಹಾಕ್ತಾಯಿದ್ರು, ಮತ್ತು ಓದಿ ಹೇಳುವವರು ಕೂಡ ಪಟ ಓಡಿದ ಹೇಳ್ತಾಯಿದ್ರು. ನಾನು ಎಣಿಸೋದು, ಇವರ ಜಾಗದಲ್ಲಿ ನಾನು ಇರ್ತಾ ಇದ್ರೆ ನನಗೆ ಆಗ್ತಾ ಇರಲಿಲ್ಲ ಇಷ್ಟು ಸ್ಪೀಡ್. ದೇವರೇ ನನಗೆ ಸ್ತೋತ್ರ ಅಂತ ನಾನು ಹೇಳಿದೆ. ಹಲ್ಲೆಲೂಯಾ. ಎಷ್ಟು ಸ್ಪೀಡ್ ಹಲ್ಲೆಲೂಯಾ. ಆದ್ದರಿಂದ ನಮಗೆ ದೇವರು ನಮಗೆ ಹೆಲ್ಪ್ ಆಗೋದಕ್ಕೋಸ್ಕರ, ಆತನ ನುಡಿಗಳು ನಮಗೆ ಅಚ್ಚಳಿಯದೆ ಉಳಿದಕ್ಕೋಸ್ಕರ ದೇವರು ಕೆಲವರನ್ನು ಎಬ್ಬಿಸಿದ್ದಾರೆ. ಅವರವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಈಗ ನೀವು ಬೈಬಲನ್ನು ಹುಡುಕುವುದಕ್ಕಿಂತ ನಮಗೆ ಒಂದು ಒಳ್ಳೆ ಸುಸಂದರ್ಭ, ಒಳ್ಳೆ ಅವಕಾಶ. ಏನಂದರೆ ಅವಕಾಶಕ್ಕಿಂತ ಸಹ ಒಳ್ಳೆ ಎಂತ ಹೇಳ್ತಾರೆ, ಸುಸಂದರ್ಭ, ಅವಕಾಶ ರೈಟ್ ವರ್ಡ್ ಅಲ್ಲ, ಅನುಕೂಲ. ಕರೆಕ್ಟ್. ಒಳ್ಳೆ ಅನುಕೂಲ ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ಟಿ ವಿ ನೋಡ್ರಿ, ಓಕೆ, ನೋಡಿ, ಅದನ್ನು ನೋಡಿ, ಮತ್ತು ಮನೆಯಲ್ಲಿ ಹೋಗಿ ವಾಟ್ಸಪ್ಪಲ್ಲಿ ಬರುವಂಥ ವಾಕ್ಯವನ್ನು ಧ್ಯಾನಿಸಿ, ಅದಕ್ಕೆ ಗಮನ ಕೊಡ್ರಿ. ಓಕೆ, ಇಲ್ಲಿ ಯಾಕಂದರೆ ನಾನು ಬೋಧಿಸುವಾಗ ನಿಮ್ಮ ತಲೆ ಕೆಳಗಿದ್ರೆ ನನಗೆ ಎನಿಸ್ತದೆ, ಯಾನು ಏರೇ ಪಾತ್ಯರ್ನು ಅಂತ ಎನಿಸ್ತದೆ. ಓಕೆ, ಇಲ್ಲಿ ಯೇಸುಸ್ವಾಮಿ ಪುನರುತ್ಥಾನಾಗಿ ಎದ್ದು ಬಂದಂಥ ಯೇಸುಸ್ವಾಮಿ ಹೇಳುವಂಥ ಮಾತು 11 ಮಂದಿ ಶಿಷ್ಯರಿಗೆ ಆಜ್ಞಾಪಿಸುವಂಥ ಒಂದು ಆಜ್ಞೆ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಯಾರಿಗೆ ಉಪದೇಶ ಮಾಡಿರಿ? ಅವರಿಗೆ ಉಪದೇಶ ಮಾಡಿರಿ. ಅವರಂದರೆ ಯಾರು ಗೊತ್ತುಂಟು? ಇಲ್ಲಿ ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆ ಸಾರ್ರಿ, ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸರಿ. ಈಗ ಅವರಿಗೆ, ಕರ್ತನ ಕಡೆಗೆ ತಿರುಗಿಕೊಂಡವರಿಗೆ ಏನು ಮಾಡಿರಿ? ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಹಾಗಾದರೆ ಶಿಷ್ಯರ ಕರ್ತವ್ಯಗಳಲ್ಲಿ ಒಂದು ಪ್ರಾಮುಖ್ಯವಾದಂಥ ಕರ್ತವ್ಯ ಏನಂದರೆ, ಯೇಸು ಸ್ವಾಮಿ ಏನು ಟೀಚ್ ಮಾಡಿದ್ದಾನೋ, ಏನು ಆಜ್ಞೆ ಕೊಟ್ಟಿದ್ದಾನೋ, ಅದನ್ನು ತಮ್ಮ ಹಿಂದೆ ಬರುವಂಥ ಹಲ್ಲೆಲೂಯ ಮಕ್ಕಳಿಗೆ, ಕ್ರೈಸ್ತ ಸಭೆಗೆ ಬೋಧಿಸುವಂಥ ಒಂದು ಜವಾಬ್ದಾರಿಯನ್ನು ಅವರು ಹೊಂದಿಕೊಂಡಿದ್ದರು. ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯ. ನೀವು ನನಗಾಗಿ ಹೋಗುವಾಗ, ನೀವು ನನ್ನ ಹೃದಯದ ಆಶೆಗೋಸ್ಕರ ಚಿಂತಿಸುವಾಗ, ನಿಮ್ಮ ಜೀವಮಾನ ಕಾಲದಲ್ಲಿ ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವಾಗ, ನೀವು ನನ್ನನ್ನೇ ಲಿಫ್ಟ್ ಮಾಡುವಾಗ, ಅಂದರೆ ಜೀಸಸ್ಸೇ ಹೇಳುವಂಥ ಮಾತಿನ ಅರ್ಥ, ನನ್ನನ್ನೇ ಲಿಫ್ಟ್ ಮಾಡುವಾಗ, ನನಗಾಗಿ ಹೋಗುವಾಗ, ನಿಮ್ಮ ಮೂಲಕ ನಂಬಿಕೊಂಡು ಬಂದವರಿಗೆ ನನ್ನ ಬೋಧನೆಯನ್ನು ಟೀಚ್ ಮಾಡುವಾಗ, ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರ್ತೇನೆ, ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮನ್ನು ನಡೆಸ್ತೇನೆ. ಹಾಲೆಲೂಯ. ಒಂದು ನಡೆದಂಥ ಘಟನೆ, ಈ ವಾಕ್ಯ ಹೇಳುವಾಗ ಒಂದು ನಡೆದಂಥ ಘಟನೆ ನೆನಪಿಗೆ ಬರ್ತದೆ. ಒಂದು ಸಾರಿ ಒಂದು ಹೀಗೇ ಸಭೆ ಆಗ್ತಾಯಿತ್ತು. ಸಭೆ ಆಗುವಾಗ ಆ ಸಭೆಯಲ್ಲಿ CCTV ಇತ್ತು, ಕ್ಯಾಮರಾಗಳಿತ್ತು, ಹೊರಗೆ ಕೂಡ ಕ್ಯಾಮರಾ ಇತ್ತು. ಅದೊಂದು ಸಿಟಿ ಏರಿಯಾ, ಆ ಪ್ಲೇಸ್ ದೊಡ್ಡ ಹೈವೇ, ಅದರ ಎದುರಲ್ಲೇ ಒಂದು ದೊಡ್ಡ ಹಾಲ್, ಚರ್ಚ್. ಅಲ್ಲಿ ಒಬ್ಬ ವ್ಯಕ್ತಿ ಹೊರಗಿನ ಕ್ಯಾಮರಾದ್ದು ಫಸ್ಟ್ ತೋರಿಸಿದ್ರು. ಹೊರಗಿನ ಕ್ಯಾಮರಾ ಏನು ತೋರಿಸ್ತಾ ಇತ್ತಂದರೆ, ಇದೆಲ್ಲ ಕೆಲವು ಘಟನೆ ಆದ ನಂತರ ಅವರು ತೋರಿಸಿದ್ದು, ಅಲ್ಲಿ ಹುಡುಕಿ ಸರ್ಚ್ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಹಾಕಿದ್ದು. ಒಬ್ಬ ವ್ಯಕ್ತಿ
ಈ ಚಳಿಗಾಲಕ್ಕೆ ನಮ್ಮ ಯಶವಂತ್ ಬ್ರದರ್ ನೋಡಿ ಹೇಗೆ ಹೀಗೆ ಹಾಕ್ಕೊಳ್ತಾರಲ್ಲ, ಅವ್ರಿಗೆ ಅದು ಇಷ್ಟ, ಅವ್ರು ಹಾಕ್ಕೊಳ್ತಾರೆ. ಅಂಥದ್ದೇ ಒಂದು ಜರ್ಕಿನ್ ಹೇಳ್ತಾರಲ್ಲ, ಹೀಗೆ ಹಾಕ್ಕೊಂಡು ತಲೆಗೆ ಹಾಕ್ಕೊಂಡು ಯಶವಂತಿನ ಹೀಗೆ ಹಾಕ್ಕೊಂಡು ಬಂದರೆ ಅವನನ್ನು ನೆನೆಸ್ಬೇಡ್ರಿ, ಅವ ಅಲ್ಲ, ಇವರು ಒಳ್ಳೆಯವರು. ಓಕೆ, ಕೋಟಿನ ಒಪ್ಪೋದಿಲ್ಲ, ಅದರ ತಲೆಗೆ ಹಾಕ್ಕೊಂಡು ಕೋಟಿಗೆ 2 ಕೈ ಒಳಗೆ ಹಾಕ್ಕೊಂಡು ಎದುರಲ್ಲಿ ಆ ಚರ್ಚದು ಗೇಟ್ ಎದುರಲ್ಲಿ ದ್ವಾರದೆದುರು ಒಮ್ಮೆ ಆಚೆ ಹೋದ, ಒಮ್ಮೆ ಈಚೆ ಹೋದ. ನಾನು ಆಚೆ ಹೋದರೆ ಕೆಮ್ಮರಸ ಆಚೆ ಹೋಗಬೇಕಾಗ್ತದೆ, ಅದಕ್ಕೆ ಇಷ್ಟೇ ಲೆವೆಲ್ ಇದೆ. ಅಷ್ಟರಲ್ಲಿ ಆಚೆ ಹೋದ, ಈಚೆ ಹೋದ ನಂತರ ಏನಾಯ್ತು ಗೊತ್ತಾ, ಸ್ವಲ್ಪ ಹೊತ್ತು ಕಾಣಲಿಲ್ಲ, ಮತ್ತು ಸೀದಾ ಒಳಗೆ ಬಂದ ಸೀದಾ ಎದುರಿಗೆ ಹೋಗಿ ಕೂತ್ಕೊಂಡ. ಆಗ ದೇವ ಸೇವಕರು ಬೋಧನೆ ಮಾಡ್ತಾಯಿದ್ರು. ದೇವರ ಪ್ರೀತಿ ಮತ್ತು ಕಾರ್ಯ ಶಕ್ತಿಯ ಕುರಿತಾಗಿ ಬೋಧನೆ ಮಾಡ್ತಾಯಿದ್ರು. ಇವನಿಗೆ ಕುತ್ಕೊಂಡು ಹೀಗೆ ಕೈ ಒಳಗೆ ಹಾಕಿ ಕುತ್ಕೊಂಡ ಮತ್ತೆ ಏನಾಯಿತು ಗೊತ್ತಿಲ್ಲ, ಸಡನ್ ಎದ್ದು ನಿಂತು ಒಳಗಿಂದ ತಲ್ವಾರ್ ತೆಗೆದು ಸಭಾಪಾಲಕರನ್ನು ಕಡಿಬೇಕನ್ನುವಾಗ ಆ ತಲ್ವಾರ್ ಹಿಡಿದ ಕೈ ಮೇಲೆ ಬರಲೇ ಇಲ್ಲ. ಹೀಗೆ ಹಾಗೆ ಯಾರೇನು ಮಾಡ್ತಾ ಇಲ್ಲ, ಬೋಧನೆಗಳಾಗ್ತಾ ಉಂಟು. ಗಾಡ್ಸ್ ಪ್ರೆಸೆನ್ಸ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಹಾಗೆ, ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇದ್ದೇನೆ. ನೀವು ನನ್ನ ಮಾತುಗಳನ್ನು ಕೇಳಿ ಹೋಗಿ ನಾನು ಹೇಳಿದಂತೆ ಇತರರಿಗೆ ಬೋಧಿಸಿ ದೀಕ್ಷಾಸ್ನಾನ ಮಾಡಿಸಿ ಅವರನ್ನು ನನ್ನಲ್ಲಿ ನನ್ನ ಆಜ್ಞೆಯಲ್ಲಿ ಕಟ್ಟುವರಾದರೆ ನಾನು ನಿಮ್ಮೊಂದಿಗೆ ಇದ್ದೇನೆಂಬಂಥ ಮಾತುಗಳು ಭೂಲೋಕದಲ್ಲಿ ಇವತ್ತಿಗೂ ನೆರವೇರ್ತಾ ಇದೆ. ಹಲ್ಲೆಲೂಯಾ. ಆತನ ಸಾನ್ನಿಧ್ಯ ಇರುವಲ್ಲಿ ದೇವರ ಚಿತ್ತದ ವಿರುದ್ಧವಾದ ಪ್ಲ್ಯಾನ್ಗಳು ನಡೆಯುವುದಿಲ್ಲ. ಒಂದು ವೇಳೆ ಆ ಹಿಂಸೆಯ ಮೂಲಕ ಏನಾದರೂ ದೇವರ ಚಿತ್ತ ಇರೋದಿಲ್ಲ, ದೇವರ ಚಿತ್ತ ಅಂತಲೇ ತಿಳ್ಕೊಂಡ್ರೆ. ಈಗ ಪೌಲನಿಗೆ ದೇವರ ಚಿತ್ತ ಅಲ್ವಾ, ಅವನು ಸೇವೆಯ ನಿಮಿತ್ತ ಎಷ್ಟೋ ಸಂಕಷ್ಟಗಳನ್ನು ಅನುಭವಿಸೋದು ವಿಲ್ ಆಫ್ ಗಾಡ್. ಒಂದು ವೇಳೆ ಇದ್ದರೆ ತೊಂದರೆ ಅಲ್ಲ, ಗಾಡ್ದು ವಿಲ್ ಇಲ್ಲದ್ದು ಯಾವುದು ಬರ್ತದೋ ಗಾಡ್ಸ್ ಪ್ರೆಸೆನ್ಸ್ ಎದುರಲ್ಲಿ ಅದು ಜಯಿಸಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ವಿಷಯಕ್ಕೆ ಬರೋಣ. ಇಲ್ಲಿ ಒಂದು ಮಾತು ಹೇಳಿದನ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲವನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಅವನು ಬೋಧಿಸಿದನೆಲ್ಲವನ್ನು, ಆಜ್ಞಾಪಿಸಿದೆಲ್ಲವನ್ನು ತಮ್ಮ ಹಿಂದೆ ಬರುವವರಿಗೆ ಉಪದೇಶ ಮಾಡೋದು ಶಿಷ್ಯರ ಏನಾಗಿತ್ತು, ಜವಾಬ್ದಾರಿ ಆಗಿತ್ತು. ಈಗ ಆತನು ನಾವು ಪ್ರಥಮತವಾಗಿ ಓದಿದ್ದು ಪರ್ವತ ಪ್ರಸಂಗದಲ್ಲಿ ತನ್ನ ಹಿಂದೆ ಬಂದಂಥ ಹಿಂಬಾಲಕರಿಗೆ ಅವರಿಗೆ ಬೋಧನೆ ಮಾಡಿದ್ದು. ಅನೇಕ ಜನರು ಬಂದಿದ್ದಾರೆ, ಅದರ ಶಿಷ್ಯರು ಕೂಡ ಇದ್ದಾರೆ. ಹಲ್ಲೆಲೂಯಾ. 38ನೇ ವಚನದಿಂದ 5ನೇ ಅಧ್ಯಾಯ 38ನೇ ವಚನದಿಂದ ಎಷ್ಟನೇ ವಚನ, 48ನೇ ವಚನವರೆಗೆ ಅಲ್ಲ, 48ರವರೆಗೆ ಹಲ್ಲೆಲೂಯಾ ಒಂದು ಪ್ರಾಮುಖ್ಯವಾದ ಸಂಗತಿಯ ಬೋಧನೆ. ಇದು ಇವತ್ತು ಕ್ರೈಸ್ತ ಸಭೆಯಲ್ಲಿ ಈ ಮಾದರಿ ಇರುವುದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ನಾವು ಮಹತ್ವ ಕೊಡುವುದು ಬಹಳ ಅವಶ್ಯಕವಾಗಿದೆ. ಹಲ್ಲೆಲೂಯಾ. ಓಕೆ, 38ನೇ ವಚನ ಒಂದು ಸ್ವಲ್ಪ ಓದುವಾಗ ಇಲ್ಲಿ ಏನು ಬರ್ತಿದೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಅಂತ ಹೇಳ್ತದೆ. ಯಾರು ಹೇಳಿದ್ದದು? ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಎಂದು ನೀವು ಕೇಳಿದಿರಷ್ಟೆ. ಇಲ್ಲಿ ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು. ಈಗ ನಾವು ಹಾಗೆ ಮಾಡಲಿಕ್ಕೆ ಉಂಟಾ? ಒಬ್ಬ ನಮ್ಮ ಕಣ್ಣಿಗೆ ಹೊಡೆದ್ರೆ, ಕಣ್ಣು ಡ್ಯಾಮೇಜ್ ಆದರೆ ಇನ್ನೊಂದು ಕಣ್ಣನ್ನು ಹೊಡೆಯುವುದಾ? ಇಲ್ಲ. ನನಗೆ ಮಲ್ಪೆಯಲ್ಲಿ ಒಬ್ಬರು ಮನುಷ್ಯ ಇದ್ದರು, ಹಿರಿಯರು. ಅವರಿಗೆ ದೇವರ ಸೇವಕರು, ದೇವ ಜನರು ಅಂದರೆ ಅಷ್ಟಿಷ್ಟ ಇರಲಿಲ್ಲ, ಏನೇನು ಮಾತಾಡ್ತಾಯಿದ್ರು. ಒಂದು ಕಡೆಯಲ್ಲಿ ಸೇವೆ ನಡೀತಾ ಇತ್ತು, ದೇವ ಸೇವಕರು ಹೋಗಿ ಸೇವೆ ಮಾಡ್ತಾಯಿದ್ರು, ಏನೇನೇನೋ ಮಾತಾಡ್ತಾಯಿದ್ರು ಅವರ ಬಗ್ಗೆ. ಇವರು ಕಾಸು ಮಾಡುವವರು, ಇವರು ಹಾಗೆ, ಇವರು ಹೀಗೆ, ನಾನು ಹೋಗಿ ಹೊಡಿತೇನೆ ಅವರಿಗೆ.
ಹಾಗೆ ಮಾಡ್ತೇನೆ, ಇಲ್ಲಿ ಬರಲಿಕ್ಕೆ ಆಗ್ಬಾರ್ದು, ಕಣ್ಣನ್ನೇ ಕಿತ್ತು ಹಾಕ್ತೇನೆ, ಇಂಥದ್ದೆಲ್ಲ ಮಾತುಗಳನ್ನು ಹೇಳ್ತಾ ಇದ್ರು. ಒಂದು ದಿವಸ ಬಂತು, ಯಾರದ್ದೋ ಒಬ್ಬರ ಜೊತೆ ಅಂಗಡಿಗೆ ಹೋದಲ್ಲಿ ಮಾತುಕತೆಗಳಾಗಿ ಒಬ್ಬರ ಜೊತೆ ಗಲಾಟೆ ಆಗಿ, ಪಾಪ ಅವರು ಹಿರಿಯರು, ಆ ದೇವರ ಸೇವಕರು ಆ ಮಾತನ್ನು ಕೇಳಿಸ್ಕೊಂಡಿದ್ದಾರೆ, ಬೇರೆಯವರು ಬಂದು ಹೇಳಿದ್ರು. ಅದಕ್ಕೆ ದೇವರ ಸೇವಕರ ಉತ್ತರ ಏನು ಗೊತ್ತುಂಟ, ಇರಲಿ ಅವರು ಹಿರಿಯರು, ಪಾಪ ಅವರಿಗೆ ಆತ್ಮಿಕತೆಯ ತಿಳುವಳಿಕೆ ಇಲ್ಲ, ಆದ್ದರಿಂದ ಅವರು ಮಾತಾಡಿದ್ದಾರೆ, ಇರಲಿ ದೇವರವರನ್ನು ಆಶೀರ್ವದಿಸಲಿ ಅಂತ ಸೇವಕರು ಹೇಳಿದ್ದಾರೆ. ಆದರೆ ಅಲ್ಲಿ ನಡೆದ ಘಟನೆ ಏನು ಗೊತ್ತುಂಟ, ಫೈಟಿಂಗ್ ಆಯಿತು. ಫೈಟಿಂಗ್ ಆಗಿ ಆ ಹೊಡೆದಾಟ ನಡೀತು. ಆ ವ್ಯಕ್ತಿ, ಈ ಪ್ರಾಯಸ್ಥ ವ್ಯಕ್ತಿಗೆ ಒಂದು ಕಣ್ಣಿಗೆ ಗುದ್ದಿ ಬಿಟ್ಟರು ನೋಡಿ. ಆಲ್ರೆಡಿ ಒಂದು ಕಣ್ಣು ಸ್ವಲ್ಪ ಕಾಣ್ತಾ ಇತ್ತು, ಒಂದು ಕಣ್ಣು ಒಳ್ಳೆ ಇತ್ತು, ಅದೇ ಕಣ್ಣು ಹೋಗಿಬಿಟ್ಟಿತ್ತು. ಕ್ರೈಸ್ತರು ನಾವು, ನನ್ನನಿಸ್ತೇನೆ ಇಬ್ಬರು ಕ್ರೈಸ್ತ ವ್ಯಕ್ತಿಗಳಿರಬೇಕು, ಆದರೆ ಒಬ್ಬರಂತೂ ಕ್ರೈಸ್ತರು, ಇನ್ನೊಬ್ಬರು ಯಾರು ಗೊತ್ತಿಲ್ಲ. ನಮಗೆ ಇದು ಹೇಳಿದ, ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು. ಅಂದರೆ ಇದು ಏನು ತೋರಿಸಿದ್ರೆ, ಸೇಡು ತೀರಿಸುವಂಥ ಒಂದು ಪ್ರತೀಕವನ್ನು ತೋರಿಸ್ತದೆ. ಆದರೆ ಈ ವಾಕ್ಯ, ಇಲ್ಲಿ ಬರೆಯಲ್ಪಟ್ಟ ವಾಕ್ಯ, ಇದು ನಮಗೆ ತಿಳಿದಿರಬೇಕು, ಇದು ಒಬ್ಬ ವೈಯಕ್ತಿಕತೆಯ ವಿಚಾರವಾಗಿ ಬರೆದದ್ದಲ್ಲ. ಈ ವಾಕ್ಯ ಇದು ಬರೆದದ್ದು ಹೌದು, ಧರ್ಮಶಾಸ್ತ್ರದಲ್ಲಿ ದೇವರು ಮೋಶೆಯ ಮೂಲಕ ಹೇಳಿಸಿದ ವಿಷಯ ಹೌದು. ಹೌದಾದರೂ ಕೂಡ ಇದು ನಮಗೆ ತಿಳಿದಿರಬೇಕು, ವ್ಯಕ್ತಿಯ ವಿರುದ್ಧವಾಗಿ ಪ್ರತೀಕವನ್ನು ಸಲ್ಲಿಸಬೇಕು, ಸೇಡು ತೀರಿಸಬೇಕು. ಒಬ್ಬ ವ್ಯಕ್ತಿ ಏನಾದರೂ ಮಾಡಿದರೆ ಉಲ್ಟಾ ಹೋಗಿ ಮಾಡಬೇಕೆಂಬಂಥ ಅರ್ಥ ಅಲ್ಲ. ಇದು ಏನಂದರೆ ಸರಕಾರಕ್ಕೆ ದೇವರು ಕೊಟ್ಟಂಥ, ವ್ಯಕ್ತಿಗತವಾಗಿ ದೇವರು ಕೊಟ್ಟಂಥ ಆಜ್ಞೆ ಅಲ್ಲ, ಇದು ಸರಕಾರಕ್ಕೆ ಕೊಟ್ಟಂಥ, ಒಂದು ಅಧಿಪತಿಗೆ ಕೊಟ್ಟಂಥ ಒಂದು ಆಜ್ಞೆ ಆಗಿರ್ತಾರೆ ಹಳೆ ಒಡಂಬಡಿಕೆಯ ಒಂದು ತತ್ವಗಳಲ್ಲಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಿಮಗೆ ತೋರಿಸೆ ನೋಡ್ರಿ. ಒಂದು ನಿಮಿಷ. ವಿಮೋಚನ ಕಾಂಡ 21ನೇ ಅಧ್ಯಾಯ 24ರಲ್ಲಿ ಸಹ ಇದೆ. 21ನೇ ಅಧ್ಯಾಯ 24 ಮತ್ತು 25ನೇ ವಚನ ನೋಡುವಾಗ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ನೋಡಿ, ಈ ಮೇರೆಗೆ ಪ್ರತಿದಂಡನೆ ಆಗಬೇಕು. ಅಲ್ಲಿ ನೋಡಿ ಕೆಲವು ಡಿಸಿಪ್ಲಿನ್ನ ವಿಷಯ. ಒಬ್ಬ ಅಧಿಪತಿ ಏನು ಮಾಡಬೇಕು, ತಪ್ಪು ಮಾಡಿದವರಿಗೆ, ಇದು ರಾಜ್ಯದ ವಿಷಯ, ಇದು ಸರಕಾರದ ವಿಚಾರವಾಗಿ ಮಾತಾಡ್ತದೆ. ನೋಡಿ 21ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ನೋಡುವಾಗ, 21ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡ್ರಿ, ಯಾರಿಗೆ ಹೇಳ್ತಾ ಇದ್ದಾರೆ? ಮತ್ತು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯ ವಿಧಿಗಳು ಯಾವುವೆಂದರೆ, ನೀನು ಅವರಿಗೆ, ಮೋಶೆ ಒಬ್ಬ ನಾಯಕನಾಗಿದ್ದುಕೊಂಡು ನೀನು ಅವರಿಗೆ ನೇಮಿಸಬೇಕಾಗಿದ್ದ ನ್ಯಾಯ ವಿಧಿಗಳು ಯಾವುದೆಂದರೆ, ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಏನೂ ಕೊಡದೆ. ಸಾಕು, ಅನೇಕ ವಿಷಯಗಳು ಬರೆದಿದೆ, ನ್ಯಾಯ ವಿಧಿಗಳು. ಇದು ಒಂದು ಲೀಡರ್ಶಿಪ್ ಅಥವಾ ನಾಯಕತ್ವ ಅಥವಾ ಸರ್ಕಾರ ಅಥವಾ ರಾಜ್ಯದ ಆಡಳಿತ. ಹಲ್ಲೆಲೂಯ, ಹಲ್ಲೆಲೂಯ. ಅಥವಾ ಧರ್ಮಶಾಸ್ತ್ರದ ಅಪ್ಪಣೆಗಳು, ಇದು ಆಜ್ಞೆಗಳು. ತಿಳ್ಕೊಳ್ರಿ, ವಾಕ್ಯವನ್ನು ಆಳವಾಗಿ ನೋಡ್ತಾ ಹೋಗುವಾಗ ನಾವು ಎಣಿಸುವುದೇ ಬೇರೆ, ಅದರ ಚಿತ್ರಣವೇ ಬೇರೆ. ಅದಕ್ಕೆ ಪೌಲನು ತಿಮೋತಿಗೆ ಹೇಳುವಾಗ, ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಅದರ ಉದ್ದೇಶಕ್ಕೆ ತಕ್ಕಂತೆ ಉಪಯೋಗಿಸಬೇಕು ಅಂತ ಹೇಳ್ತದೆ ಅಲ್ವಾ. ಅದರ ಉದ್ದೇಶ, ಅಲ್ಲಿ ಬರೆಯಲ್ಪಟ್ಟಂಥ ಉದ್ದೇಶ. ನಾವು ಒಂದು ಮಾತು ತಗೊಂಡು ಅನೇಕ ಸಾರಿ ನಮ್ಮದೇ ಆದ ರೀತಿಯಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ, ಅದನ್ನು ವ್ಯಾಖ್ಯಾನಿಸಿ ನಮ್ಮದೇ ಆದ ರೀತಿಯಲ್ಲಿ ನಾವು ಕಳಿಸ್ತೇವೆ, ಮಾತಾಡ್ತೇವೆ. ಆದರೆ ಹಾಗಿರುವುದಿಲ್ಲ. ಅದರದ್ದೇ ಒಂದು ಉದ್ದೇಶ ಇರ್ತದೆ, ಅದರದ್ದೇ ಆದಂಥ ಅರ್ಥ ಇರ್ತದೆ. ಹಲ್ಲೆಲೂಯ. ಇದು ವ್ಯಕ್ತಿಗತವಾದಂಥ ವಿಚಾರ ಅಲ್ಲ, ಇದು ಒಬ್ಬ ನ್ಯಾಯಾಧಿಪತಿ ನ್ಯಾಯ ತೀರಿಸಬೇಕಾದಂಥ ವಿಚಾರ. ಅದರಲ್ಲಿ 24 ಮತ್ತು 25ನೇ ವಚನಕ್ಕೆ ಬರೋಣ. 21ನೇ ಅಧ್ಯಾಯ ವಿಮೋಚನ ಕಾಂಡ 24 ಮತ್ತು 25.
ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ. ಎಂಕ ಗಾಯ ಮಲ್ತಾಡ ನಿಗಲೆ ಗಾಯ ಮಲ್ಪೊನ್, ಕೈಗೆತ್ತಡ ಕೈಗೆಪ್ಪೊನ್. ಗಾಯಕ್ಕೆ ಗಾಯ, ಏಟಿಗೆ ಏಟು. ಇದು ಸೇಡಿನ ಪ್ರತೀಕವನ್ನು ತೋರಿಸುವಂಥದ್ದಾಗಿದೆ. ಹಲಲುಯ್ಯ. ಇದರಲ್ಲಿ ಇರುವಂಥದ್ದು, ಆದರೆ ಇದು ವೈಯಕ್ತಿಕತೆಗೆ ಬರ್ದದ್ದು ಅಲ್ಲ. ಇದು ಒಂದು ರಾಜ್ಯ ಭಾರದಲ್ಲಿದ್ದಂಥ ಜನರು ತಪ್ಪು ಮಾಡಿದಾಗ ಇತರರು ತಪ್ಪು ಮಾಡಬಾರದು, ಅದಕ್ಕಾಗಿ ಅವರಿಗೆ ಭಯ ಬರಬೇಕು ಎನ್ನುವಂಥ ಉದ್ದೇಶದಿಂದ ಈ ಮಾತು ಬರೆದದ್ದು. ಇಲ್ಲಿ ನಿಮಗೆ ಒಡಂಬಡಿಕೆಯ ಸಿಸ್ಟಮ್ ಏನು ಗೊತ್ತುಂಟ, ಅದು ದೈಹಿಕವಾದಂಥ ಸಂಗತಿಗಳನ್ನು, ದೇಹದಲ್ಲಿ ಹುಟ್ಟಿಕೊಳ್ಳುವಂಥ ಫ್ರೂಟ್ಗಳನ್ನು ಕಟಪ್ ಮಾಡಲಿಕ್ಕೆ ನೋಡ್ತಾ ಇತ್ತೇ ಹೊರತು ರೂಟ್ ಕಟಪ್ ಮಾಡಲಿಕ್ಕೆ ಅದರಿಂದ ಆಗ್ತಾ ಇರಲಿಲ್ಲ. ಫ್ರೂಟ್ ಕಟಪ್. ಈಗ ಏನು ಗೊತ್ತುಂಟ, ಈಗ ನೀವು ಹೊರ ದೇಶದಲ್ಲಿ ಹೋದರೆ ಕೇಳಿ ಭಾಳ ಉತ್ತಮ ವಿಷಯಗಳಿದೆ, ರೆವಲ್ಯೂಷನ್ಸ್ ಇದೆ. ಹೊರ ದೇಶಕ್ಕೆ ನೀವು ಹೋದರೆ, ನಾನು ನೋಡಿದ್ದೇನೆ, ನನಗೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ, ಇದರಲ್ಲಿ ಬರ್ತದೆ, ವಿಡಿಯೋದಲ್ಲೆಲ್ಲ ಬರ್ತದೆ. ತಪ್ಪು ಮಾಡಿದವನಿಗೆ ಅಲ್ಲಿ ಇಲ್ಲಿ ಆಗಿ ಇಂಡಿಯಾದ ಹಾಗೆ ಅಲ್ಲ, ಹೀಗೆ 3 ದಾರಿ ಕೂಡುವಲ್ಲಿ ಹೋಗಿ ಕರ್ಕೊಂಡು ಹೋಗೋದು, ಹಿಂದೆ ಕೈ ಕಟ್ಟೋದು, ಅಂಚಿ ಪೊಪ್ಪುಜಿ ಈ ಕಣ್ಣು ಆಚೆ ತಿರುಗೋದಿಲ್ಲ. ಓಕೆ, ಹೀಗೆ ತಲೆ ಬಗ್ಗಿಸಿದು ಟಬಾಲ್ ಅಂತ ಒಂದೇ ಪೆಟ್ಟಲ್ಲಿ ದೇಹ ಕೆಳಗೆ ರುಂಡ ರಟ್ಟು ಅಂತ ಶಿಕ್ಷೆ. ಅದು ಯಾಕೆ ಗೊತ್ತುಂಟ, 3 ದಾರಿ ಸೇರುವಲ್ಲಿ ಜನರೆಲ್ಲ ಈಗಲೂ ಇದೆ ಜನರೆಲ್ಲ ಹೋಗುವಂಥ ಸ್ಥಳದಲ್ಲಿ ಇದನ್ನು ಮಾಡ್ತಾರೆ. ಯಾಕೆ ಗೊತ್ತುಂಟ, ಯಾಕಂದರೆ ಜನರಿಗೆ ಫಿಯರ್ ಬರಲಿ. ಇನ್ನು ಏನು ಮಾಡಬಾರ್ದು, ಒಬ್ಬನ ಕೈ ತೆಗಿಬಾರ್ದು, ಒಬ್ಬನ ಕಾಲು ತೆಗಿಬಾರ್ದು, ಅಥವಾ ಒಬ್ಬನನ್ನು ಕೊಲ್ಲಬಾರ್ದು. ಕೈಯಾದರೆ ಕೈಯೇ, ಕಾಲಾದರೆ ಕಾಲೇ, ಕೊಲ್ಲುದಾದರೆ ಕೊಲ್ಲುವುದೇ. ಇದು ಮಾಡಬಾರ್ದು, ಅವನಿಗೆ ಭಯ ಹುಟ್ಟಬೇಕು ಎಂಬುದಾಗಿ ಮೋಶೆಯ ಮೂಲಕ ನೇಮಿಸಲ್ಪಟ್ಟ ವಿಧಿ ನಿಯಮಗಳನ್ನು ಇವತ್ತಿಗೂ ಕೂಡ ಅನೇಕರು ಏನು ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಅನೇಕರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಓಕೆ 38ನೇ ಸಂಗತಿ ಅದು. ಆದರೆ 39ನೇ ವಚನ ಬ್ಯೂಟಿಫುಲ್. ಅದು ಏನು ಹೇಳ್ತಾರೆ ಗೊತ್ತುಂಟ, ಆದರೆ ನಾನು ನಿಮಗೆ, ಎಲ್ಲಿ 31 ಗೊತ್ತುಂಟ, 5ನೇ ಅಧ್ಯಾಯ ಮತ್ತಾಯ 39ನೇ ವಚನ. ಅಲ್ಲಿ ಹೇಳ್ತದೆ ಆದರೆ ನಾನು ನಿಮಗೆ ಹೇಳುವುದೇನು. ನೋಡಿ ಇಲ್ಲಿದೆ ನೀವು ಮನೆಯಲ್ಲಿ ಹೋಗಿ ಬರ್ದದನ್ನು ಮತ್ತೆ ಓದಿ. ಓಕೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು ಅಂತ ಬರೆದಿದೆ ಇಲ್ಲಿ. ಓಕೆ, 40th ಮತ್ತೆ ಓದುವ. 39ನಲ್ಲಿ 39ರಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು, ಆದರೆ ಹೇಳಿಯದೆ, ಅಂದರೆ ಸರ್ಕಾರಕ್ಕೆ ಹೇಳಿದ್ದು, ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ಹೇಳ್ತೇನೆ. ತನ್ನ ಹಿಂಬಾಲಕರಿಗೆ ಹೇಳೋದು ವೈಯಕ್ತಿಕವಾಗಿ, ನಾನು ನಿಮಗೆ, ಅದು ಸರಕಾರಕ್ಕೆ, ಆದರೆ ನಾನು ನಿಮಗೆ. ಒಂದರ್ಥ ಅದು ಬರ್ತದೆ. ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬ ಒಂದು ರೀತಿ ವರ್ತನೆಯಲ್ಲಿದ್ದಾರೆ ಅಂದರೆ ಅವನನ್ನು ಎದುರು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಯೇಸು ಸ್ವಾಮಿ ಹೇಳಿದ್ದು ಎದುರಿಸಬೇಡ. ಆಮೇಲೆ ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಆಮೇಲೆ ಮುಂದಿನ ವಚನ ಏನು ಹೇಳ್ತದೆ, 40ನೇ ವಚನ, ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಓಕೆ, 39ನಲ್ಲಿರುವಂಥ ಒಂದು ವಾಕ್ಯವನ್ನು ಹೇಳಿ ಮುಂದಿನ ವಾಕ್ಯಕ್ಕೆ ಹೋಗ್ತೇನೆ. ಆದರೆ ನಾನು ನಿಮಗೆ ಹೇಳೋದು, ಯಾರಿಗಾದರೂ ಏನಾದರೂ ಅರ್ಥ ಇದೆಯಾ? ಧರ್ಮಶಾಸ್ತ್ರವನ್ನು, ಆ ದೇವರ ವಾಕ್ಯವನ್ನು, ಬೈಬಲನ್ನು ಯಾವ ಆ್ಯಂಗ್ಲಲ್ಲಿ ನೋಡಬೇಕು ಗೊತ್ತುಂಟ? ನಾವು ಯಾವಾಗಲೂ ಯಹೂದಿ ಕಲ್ಚರ್, ನೇಚರ್, ಆಚಾರ ವಿಚಾರ ಪದ್ಧತಿಗಳ ಆ್ಯಂಗ್ಲಲ್ಲಿ ದೇವರ ವಾಕ್ಯವನ್ನು ನೋಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ದೇವರ ವಾಕ್ಯವನ್ನು ನೋಡುವ ದೃಷ್ಟಿ ಧರ್ಮಶಾಸ್ತ್ರ ಮತ್ತು ಕೃಪೆಯ ವಿಷಯದಲ್ಲಿ ನಾವು ನೋಡಬೇಕು. ಹಲ್ಲೆಲೂಯಾ. ಧರ್ಮಶಾಸ್ತ್ರದಲ್ಲಿ ಸರಕಾರಕ್ಕೆ ಕೊಡಲ್ಪಟ್ಟ ನಿಯಮಗಳು ಇದೆ. ಆದರೆ ನಾನು ನಿಮಗೆ ಹೇಳೋದಂದರೆ, ಕೃಪೆಯನ್ನು ತರುವಾತನು, ಶಿಲುಬೆಯಲ್ಲಿ ಪ್ರಾಣ ಕೊಡೋದ್ರ ಮೂಲಕ ಕೃಪೆಯನ್ನು ಸ್ಥಾಪಿಸುವಾತನು. ನಾನು ನಿನಗೆ ಹೇಳೋದಂದರೆ,
ಅಥವಾ ಹೀಗೆ ಸಹ ಹೇಳ್ಬೋದು, ದೇವರ ರಾಜ್ಯವನ್ನು ನಿಮ್ಮಲ್ಲಿ ಶಿಲುಬೆಯ ಮರಣದ ಮೂಲಕ ತರುವಾತನು ನಾನು ನಿಮಗೆ ಹೇಳೋದಂದರೆ, ಅಥವಾ ಹೀಗೆ ಸಹ ಹೇಳ್ಬೋದು, ಕೇಳ್ರಿ ದೇವರ ರಾಜ್ಯದ ಪ್ರಿನ್ಸಿಪಲನ್ನು ನಾನು ನಿಮಗೆ ಹೇಳುವುದೇನೆಂದರೆ, ಹಲ್ಲೆಲೂಯಾ, ಸರಕಾದ ಪ್ರಿನ್ಸಿಪಲ್ ಆಗಿರ್ತದೆ, ಆದರೆ ಕಿಂಗ್ಡಮ್ ಆಫ್ ಗಾಡ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ಬಂದ ಗೊತ್ತುಂಟಾ? ಯೇಸು ಸ್ವಾಮಿ ಬಂದಾಗ ದೇವರ ರಾಜ್ಯ ಬಂತು. ಆತನ ಬೋಧನೆಗಳು, ಆತನ ಟೀಚಿಂಗ್ಗಳು ಯಾವಾಗಲೂ ಕಿಂಗ್ಡಮ್ ಬಿಲ್ಡಿಂಗ್ನ, ದೇವರ ರಾಜ್ಯದ ನೀತಿ ನಿಯಮಗಳ ಬೋಧನೆಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಸರಿಸುಮಾರು 39 ವಚನದವರೆಗೂ ಹಲ್ಲೆಲೂಯಾ ಏನು ನೋಡ್ತೇವೆ ಗೊತ್ತುಂಟ? ಕಿಂಗ್ಡಮ್ನ ನೀತಿಯ ಬೋಧನೆಯನ್ನು ನಾವು ನೋಡ್ತೇವೆ. ವ್ಯಕ್ತಿಗತವಾಗಿ ಯೇಸುವಿನ ಮಕ್ಕಳು ಅಥವಾ ದೇವರನ್ನು ಹಿಂಬಾಲಿಸಿದಂಥ ಮಕ್ಕಳು ವೈಯಕ್ತಿಕವಾಗಿ ಅನುಸರಿಸತಕ್ಕಂಥ ಒಂದು ಬೋಧನೆಗಳನ್ನು ನಾವಲ್ಲಿ ನೋಡ್ತೇವೆ. ಅದು ಪೂರ್ಣ ಓದೋಣ. 39, 40, 41, 42. ನಿನ್ನ ಸಂಗಡ ವ್ಯಾಜ್ಯವಾಡಿ ಒಳ ಅಂಗಿಯನ್ನು ತೆಗೆದುಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಒಂದು ನಿಮಿಷ, ಇದರಲ್ಲಿ ಏನರ್ಥ ಆಗ್ತದೆ? ಮತ್ತು ಮುಂದಿನ ವಚನ ಓದಿ, ಆಗ ಅದರ ಅರ್ಥ ಆಗುತ್ತಾ ನೋಡುವ. ಮುಂದಿನ ವಚನ, ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. ಮತ್ತು 3ನೇ ವಿಚಾರ, ನಿನ್ನನ್ನು ಬೇಡುವವನಿಗೆ ಕೊಡು, ನಿನ್ನಲ್ಲಿ ಕಡ ಈಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಬೇಡ. ಇದೆಲ್ಲ ಓದುವಾಗ ನಮಗೆ ಒಂದೇ ಗೊತ್ತು, ಏನಂದರೆ ನೀನು ಹಠವಾದಿ ಆಗಿರಬೇಡ, ನೀನು ತಾಳ್ಮೆಯುಳ್ಳವ್ರನ್ನಾಗಿರು, ಸ್ವಾರ್ಥಿ ಆಗಿರಬೇಡ, ನೀನು ನಿಸ್ವಾರ್ಥಿ ಆಗಿರು. ಇದು ದೇವರ ರಾಜ್ಯದ ಬೋಧನೆ. ಓಕೆ, ಇನ್ನೊಂದು ಸಂಗತಿ, 43ನೇ ವಚನಕ್ಕೆ ಬರ್ತೇನೆ. ಅದರ ಡೀಪ್ ವಿಷಯಕ್ಕೆ ನಾನು ಹೋಗೋದಿಲ್ಲ, ಮುಖ್ಯ ವಿಷಯಗಳಿಗೆ ಬರಲಿಕ್ಕಿದೆ. ಆದ್ದರಿಂದ 43ನೇ ವಚನ ಹೇಳ್ತದೆ, ಬೈಬಲ್ ಓದಬೇಡಿ, ಮೇಲೆ ನೋಡ್ರಿ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ. ಈಗ 39ನೇ ವಚನದಲ್ಲಿ ಒಂದು ಹೇಳಿಯದೆ ಅಂತ ನೋಡಿದೆ. ಅದು ಯಾರು ಹೇಳಿದ್ದು? ಸರಕಾರಕ್ಕೆ ಧರ್ಮಶಾಸ್ತ್ರದ ಒಂದು ಬೋಧನೆ. ಇಲ್ಲಿ ಯಾರು ಹೇಳಿದ್ದು? ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ. ಇದು ಯಹೂದಿ ನಾಯಕರುಗಳ ಬೋಧನೆ ಹೊರತು ಇದು ಇವರ ಬೋಧನೆ ಅಲ್ಲ, ಧರ್ಮಶಾಸ್ತ್ರದ ಬೋಧನೆ ಕೂಡ ಅಲ್ಲ, ದೇವರ ಬೋಧನೆ ಕೂಡ ಅಲ್ಲ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದಿರಷ್ಟೇ. ಈ ಯಹೂದಿ ಬೋಧಕರು, ಲೀಡರ್ಸ್ಗಳು ಏನು ಮಾಡ್ತಾಯಿದ್ರು ಗೊತ್ತುಂಟ? ನಿಮಗೆ ಒಂದು ಗೊತ್ತಿರಲಿ, ಏನು ಧರ್ಮಶಾಸ್ತ್ರದ ಆಜ್ಞೆ ನಿಯಮಗಳಿದೆ ಅದಕ್ಕೆ ಪ್ಲಸ್ ತಮ್ಮ ಬೋಧನೆಗಳನ್ನು ಹಾಕಿದ್ರು ಕೆಲವು. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ತಂದೆ ತಾಯಿಯನ್ನು ಸನ್ಮಾನಿಸಬೇಕಂತ ದೇವರ ವಾಕ್ಯ ಬೋಧಿಸ್ತದೆ ಇಲ್ವಾ? ಸನ್ಮಾನಿಸ್ಬೇಕಂದ್ರೆ ಅವರ ಕಡೇ ತನಕ ಅವರ ಜವಾಬ್ದಾರಿ ನಮ್ಮ ಕರ್ತವ್ಯ ಅಲ್ವಾ? ಆದರೆ ಇವರು ಏನು ಹೇಳ್ತಾ ಇದ್ರಂತೆ, ನೀನು ದೇವರಿಗೆ ಕುರ್ಬಾನ್ ಮಾಡಿದರೆ, ದೇವರಿಗೆ ಕೊಟ್ಟರೆ ಏನಾದರೂ ಅದು ಮಾಡಬೇಕಂತೆಲ್ಲ. ಇದು ಹಿರಿಯರ ಬೋಧನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿಮ್ಮ ಹಿರಿಯರ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನೀವು ನಿರರ್ಥಕ ಮಾಡುತ್ತೀರಿ. ಒಂದು ಕಡೆ ದೇವರ ವಾಕ್ಯವನ್ನು ಪಾಲಿಸುವುದೆಂಬುದಾಗಿ ತೋರಿಸ್ತಾ ಇದ್ರು ಯಹೂದಿಗಳು, ಯಹೂದಿ ನಾಯಕರುಗಳು. ಇನ್ನೊಂದು ಕಡೆ ಮನುಷ್ಯ ಕಲ್ಪಿತ ಬೋಧನೆ, ಆಚಾರ ವಿಚಾರಗಳನ್ನು ಕೂಡ ಆ್ಯಡ್ ಮಾಡಿದ್ರು. ಇದರಲ್ಲಿ ಅದೇ ಮನುಷ್ಯ ಕಲ್ಪಿತ ಬೋಧನೆ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಿ ಅಷ್ಟೇ. ನೋಡ್ರಿ, ಒಡಂಬಡಿಕೆಯಲ್ಲಿ ಹೀಗೆ ಹೇಳಿದ ಎಂಬುದಾಗಿ ನೋಡುವಾಗ 23ನೇ ಅಧ್ಯಾಯ ವಿಮೋಚನೆ ಕಾಂಡ 23ನೇ ಅಧ್ಯಾಯ 4 ಮತ್ತು 5ನೇ ವಚನ ಓದ್ರಿ. ನಿನ್ನ ವೈರಿಯ ಎತ್ತಾಗಲಿ ಕತ್ತೆಯಾಗಲಿ. 23ನೇ ಅಧ್ಯಾಯ ವಿಮೋಚನ ಕಾಂಡ 4 ಮತ್ತು 5ನೇ ವಚನ. ಓಕೆ, ನಿನ್ನ ವೈರಿಯ ಎತ್ತಾಗಲಿ ಕತ್ತೆಯಾಗಲಿ. ನೋಡಿ,
ಧರ್ಮಶಾಸ್ತ್ರ ಬೋಧಿಸ್ತೋ ನಿನ್ನ ವೈರಿಯ ಎತ್ತಾಗಲಿ ಕತ್ತೆಯಾಗಲಿ ತಪ್ಪಿಸಿಕೊಂಡು ಹೋಗಿರಲಾಗಿ ಅದು ನಿನಗೆ ಸಿಕ್ಕಿದರೆ ಅದನ್ನು ಅವನ ಬಳಿಗೆ ಹೊಡಕೊಂಡು ಹೋಗಿ ಒಪ್ಪಿಸಬೇಕು. ನಿನ್ನ ಹಗೆಯವನ ಕತ್ತೆ ಹೊರೆಯ ಕೆಳಗೆ ಬಿದ್ದಿರುವುದನ್ನು ಕಂಡರೆ ಅದನ್ನು ಎಬ್ಬಿಸುವುದಕ್ಕೆ ಮನಸ್ಸಿಲ್ಲದೆ ಹೋದಾಗ್ಯೂ ಅವನಿಗೆ ಸಹಾಯ ಮಾಡಿ ಎಬ್ಬಿಸಲೇಬೇಕು. ಹಾಗಾದ್ರೆ ಧರ್ಮಶಾಸ್ತ್ರ ಬೋಧಿಸ್ತದ. ಆದ್ರೆ ಇವರು ಯಾಕೆ ಹೇಳ್ತಾರೆ ಗೊತ್ತಾ? ಪುನಃ ನಮ್ಮ ವಾಕ್ಯಕ್ಕೆ ಬರೋಣ, ಹಿಂದಿನ ವಾಕ್ಯಕ್ಕೆ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕಂತ ಯಾಕೆ ಅವರು ಆ ಬೋಧನೆ ಕಟ್ಟಿಕೊಂಡು ಬಂದಿದ್ದಾರೆ ಗೊತ್ತುಂಟ? ಯಾಕಂದರೆ ಅವರ ಮೈಂಡಲ್ಲಿ ಒಂದಿತ್ತು, ನಾವು ದೇವರಾದುಕೊಂಡ ಜನಾಂಗ, ಇತರ ಜನರು ಅವರೆಲ್ಲ ಅನ್ಯರು, ಸುನ್ನತಿಲ್ಲದವರು, ಅವರು ನಮಗೆ ವಿರೋಧಿಗಳು ಎಂಬಂಥ ಒಂದು ಭಾವನೆ. ಹಿರಿಯರು ಅದನ್ನು ಟೀಚ್ ಮಾಡ್ತಾಯಿದ್ರು, ಜನರಿಗೆ ಟೀಚ್ ಮಾಡ್ತಾಯಿದ್ರು. ಆದರೆ ಯೇಸುಸ್ವಾಮಿ ಏನು ಟೀಚ್ ಮಾಡ್ತಾ ಇದ್ದಾನೆ ಗೊತ್ತಾ? ಯೇಸುಸ್ವಾಮಿ ಏನು ಟೀಚ್ ಮಾಡ್ತಾ ಇದ್ದಾನೆ? ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದನ್ನು ಕೇಳಿದರೆ ಅಷ್ಟೇ. 44ನೇ ವಚನ ನೋಡ್ರಿ. ಇಲ್ಲಿ ಕೂಡ ಯೇಸುಸ್ವಾಮಿ ಹೇಳೋದು, ಆದರೆ ನಾನು ನಿಮಗೆ ಹೇಳುವುದು. ಒಂದು ಕಡೆ ಧರ್ಮಶಾಸ್ತ್ರದ ಮೂಲಕ ಸರ್ಕಾರದ ಬೋಧನೆ, ಇನ್ನೊಂದು ಕಡೆ ಅದರೊಂದಿಗೆ ಪ್ಲಸ್ ಹಿರಿಯರುಗಳು, ಬೋಧಕರುಗಳು, ನಾಯಕರುಗಳು ಹಾಕಿಕೊಂಡು ಬಂದ ಬೋಧನೆ. ಆದರೆ ಕ್ರಿಸ್ತನ ಬೋಧನೆಯೇ ವಿಭಿನ್ನವಾದ ಬೋಧನೆ. ಕ್ರಿಸ್ತನ ಬೋಧನೆ ವ್ಯತಿರಿಕ್ತವಾದಂಥ ಬೋಧನೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಓಕೆ, ಯೇಸುಸ್ವಾಮಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ಕೂಡ ಪ್ರೀತಿಸಬೇಕು, ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಬೇಕು ಎಂಬುದಾಗಿ ಕೂಡ ಹೇಳಿದ್ದಾನೆ. 6ನೇ ಅಧ್ಯಾಯ ಲೂಕ 6 27-28ರಲ್ಲಿ ಕೂಡ 27-28ರಲ್ಲಿ ಕೂಡ ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ಮುಂದೆ ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ, ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು. ಎಲ್ಲ ವ್ಯತಿರಿಕ್ತವಾಗಿದೆ ಬೋಧನೆ, ಎಲ್ಲ ವ್ಯತಿರಿಕ್ತ. ಯಾರ ಬೋಧನೆಯ ವ್ಯತಿರಿಕ್ತವಾಗಿದೆ? ಧರ್ಮಶಾಸ್ತ್ರದ ಬೋಧನೆಗಳು ಮತ್ತು ಅಧಿಕಾರಸ್ಥರು ಆ್ಯಡ್ ಮಾಡಿದ ಬೋಧನೆಗಳು, ಎಲ್ಲ ಬೋಧನೆಗೆ ವ್ಯತಿರಿಕ್ತವಾದಂಥ ಬೋಧನೆ. ಮನಸ್ಸಲ್ಲಿಟ್ಕೊಳ್ಳಿ. ಯಾಕೆ ಅಂತ ನಾನು ಹೇಳಲಿಕ್ಕಿರುವಂಥ ಮುಂಚೆ ಇನ್ನೊಂದು ಸಂಗತಿ ಹೇಳ್ತೇನೆ ನಿಮಗೆ. ಯೇಸು ಸ್ವಾಮಿ ಈಗ 5ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 44ರಲ್ಲಿ ಹೇಳಿದಾಗೆ ತೆಗೆಯೋದು ಬೇಡ. ಏನು ಮಾಡಬೇಕಂತೆ? ವೈರಿಗಳನ್ನು ಪ್ರೀತಿಸ್ಬೇಕು, ಹಿಂಸಿಸುವವರಿಗೋಸ್ಕರ ಪ್ರೀತಿಸ್ಬೇಕಂತ ಆತನು ಹೇಳಿದ್ದಾನಲ್ವಾ? ಆತನು ಬೋಧಿಸ್ತಾ ಬರ್ತಾ ಇದ್ದಾನೆ. 18ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯಕ್ಕೆ ಬರುವಾಗ ಈ ಕ್ಷಮಿಸುವ, ಪ್ರೀತಿಸುವಂಥ ಟೀಚಿಂಗನಲ್ಲಿ ಆಗ್ತಾ ಇದ್ದಾನೆ. 15 ಮತ್ತಾಯನ ಸುವಾರ್ತೆ ಎಷ್ಟು ಹೇಳಿದ್ದು ನಾನು? 18ನೇ ಅಧ್ಯಾಯ 15ನೇ ವಚನ 1 ನೋಡ್ರಿ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ. ನೋಡಿ, ನೀವು ಮನೆಯಲ್ಲಿ ಓದಿ ಸ್ಟಡಿ ಮಾಡಿ 18ನೇ ಅಧ್ಯಾಯ. ಅದರಲ್ಲಿ ಓದ್ತಾ ಹೋಗುವಾಗ ಕ್ಷಮಾಪಣೆಯ ವಿಚಾರಗಳ ಕುರಿತಾಗಿ ಅದು ಬರೆಯಲ್ಪಟ್ಟದ್ದು. ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅದರ ವಿಚಾರವಾಗಿ ಅದು ಬರೆದಿದೆ. ಓಕೆ, ತಪ್ಪು ಮಾಡಿದಂಥ ವಿಚಾರದಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಹೋಗಬೇಕೆಂಬುದರ ಕುರಿತಾಗಿ ಬರೆದಿದೆ. ಸೀದಾ ನೇರವಾಗಿ ವಚನ 21ಕ್ಕೆ ಬರುವಾಗ ಆಗ ಪೇತ್ರನಿಗೆ ಒಂದು ಡೌಟ್ ಬರ್ತದೆ. ಆಗ ಇದನ್ನೆಲ್ಲ ಈ ಬೋಧನೆ ಕೇಳುವಾಗ, ಕ್ಷಮಿಸುವ ಬೋಧನೆಯನ್ನು ಕೇಳುವಾಗ ಅವನಿಗೆ ಒಂದು ಡೌಟ್ ಬರ್ತದೆ. ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು
ನೋಡಿ, ಸ್ವಾಮಿ ಹತ್ರ ಬರ್ತಾನೆ. ಸ್ವಾಮಿಯ ಕ್ಷಮಿಸುವ ಬೋಧನೆ ಕೇಳ್ತಾ ಇದ್ದಾನೆ ಎಷ್ಟೋ ದಿನದಿಂದ. ಇನ್ನೀ ಕೂಡ ಎಂಚ ಹ್ಯಾಂಡಲ್ ಮಲ್ಪೊಡವೇನು ಒರೆಯಡ ತಪ್ಪನ ಎಂಚ ಹ್ಯಾಂಡಲ್ ಮಾಡ್ಕೊಡು ಅಂತ ಆತನು ಹೇಳ್ತಾ ಇದ್ದಾನೆ. ಹೇಗೆ ಹ್ಯಾಂಡಲ್ ಮಾಡಬೇಕು ಹೇಳ್ತಾ ಇದ್ದಾನೆ. ಕ್ಷಮಿಸಬೇಕು ಕೇಳಿ 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 ಪೇತ್ರನಿಗೆ ಏನಾಯಿತು, ಒಂದು ಕನ್ಫ್ಯೂಷನ್ ಬಂತು. ಎಂಥ ಕನ್ಫ್ಯೂಷನ್ ಬಂತು ಗೊತ್ತಾ? ಎಂಥ ಕನ್ಫ್ಯೂಷನ್ ಬಂತು? ಅವನು ಕೇಳ್ತಾನೆ, ಎಷ್ಟು ಸಾರಿ ಕ್ಷಮಿಸ್ಬೇಕು, ಎಷ್ಟು ಸಾರಿ 7 ಸಾರಿಯೋ? ಯಾಕಂದರೆ 7 ಅನ್ನುವಂಥದ್ದು ಪರಿಪೂರ್ಣತೆಯ ಒಂದು ಸಂಕೇತ. 7 ಸಾರಿಯೋ? 70 ಸಾರಿ ಕ್ಷಮಿಸ್ಬೇಕೆಂಬುದಾಗಿ ಒಬ್ಬರು ದೇವರ ಸೇವಕರು ಹೀಗೆ ಹೇಳ್ತಾಯಿದ್ರು. 70 ಸಾರಿ ಅಂದರೆ 7 ಗುಣಿಸು 7, 7 ಗುಣಿಸು 7, ಅದು 70 ಸಾರಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಂತೆ. ಆಗ ನಮಗೆ ಅದರ ಅಕ್ಷರಗಳನ್ನು ಎಷ್ಟು ಬಿಲಿ ಅಂತ ಹೇಳೋಕ್ಕೆ ನಮ್ಮ ಹತ್ರ ಸಾಧ್ಯವಾಗೋದಿಲ್ಲ. ಅಂದರೆ ಅದರ ಅರ್ಥ ಏನಂದರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕ್ಷಮಿಸುತ್ತಾ ಇರಬೇಕು ಎಂಬುದಾಗಿ ಆತನಲ್ಲಿ ಹೇಳ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓಕೆ, 22 ಮತ್ತು 23ನೇ ವಚನ ನೋಡ್ರಿ. ಓಕೆ, 23. ಆ ನಂತರ ಪೇತ್ರನಿಗೆ ಕ್ಷಮಿಸುತ್ತಾ ಇರಬೇಕೆಂಬಂಥ ಬೋಧನೆಯನ್ನು ಕೊಟ್ಟ ನಂತರ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಸಾಮ್ಯ ರೂಪವಾಗಿ ಮಾತಾಡಿದ್ದು ತುಂಬ ಇದೆ. ಯಾಕೆಂದರೆ ಆತನ ಬೋಧನೆ ಯಾವಾಗಲೂ ಉಂಟಲ್ಲ, ಜನರಿಗೆ ಒಂದು ಅರ್ಥ ಆಗಲಿ ಅಂತ ವಿವರಿಸಿ 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 ಆತನು ಹೇಳ್ತಾ ಇದ್ದ. ಹಾಲೆಲೂಯ. ಇಲ್ಲಿ ಒಂದು ಸಾಮ್ಯ ಹೇಳ್ತಾ ಇದ್ದಾನೆ, ಕ್ಷಮಿಸುತ್ತಲೇ ಇರಬೇಕು ಎಂಬಂಥದಕ್ಕೆ ಒಂದು ಸಾಮ್ಯ ಹೇಳ್ತಾ ಇದ್ದಾನೆ. ಏನು ಸಾಮ್ಯ ಹೇಳ್ತಾ ಇದ್ದಾನೆ ಗೊತ್ತುಂಟ? ಪರಲೋಕ ಲೆಕ್ಕವನ್ನು ತೆಗೆದುಕೊಳ್ಳಬೇಕಾದಂಥ, ನಾನು ಮಾತಾಡ್ತಾ ಹೋಗ್ತೇನೆ, ನೀವು ಅದರ ವಾಕ್ಯವನ್ನು ಹಾಕ್ತಾ ಹೋಗಿ. ಓಕೆ, ಪರಲೋಕ ಲೆಕ್ಕವನ್ನು ತೆಗೆದುಕೊಳ್ಳಬೇಕಾದ ಒಬ್ಬ ಅರಸನಿಗೆ ಅಲ್ಲಿ ಹೋಲಿಸ್ತಾ ಇದೆ. ಅರಸ ತನ್ನ ಹತ್ರ ಸಾಲ ಮಾಡಿದಂಥ, ಕೋಟ್ಯಾಂತರ ಸಾಲ ಮಾಡಿದಂಥ ಒಬ್ಬನ ಲೆಕ್ಕವನ್ನು ತೆಗೆದುಕೊಳ್ಳುವುದಕ್ಕೆ ಕರೀತದೆ. ಆ ಅರಸ ಹೇಳ್ತಾನೆ, ಏನು ಹೇಳ್ತಾನೆ ಗೊತ್ತಾ? ಏನು ಹೇಳ್ತಾನೆ? ನೀನೆಲ್ಲವನ್ನು ತೀರಿಸಬೇಕು. ಆದರೆ ಎಲ್ಲವನ್ನು ತೀರಿಸಲಿಕ್ಕೆ ಅವನಿಂದ ಸಾಧ್ಯ ಇರ್ತಿರಲಿಲ್ಲ. ಅದಕ್ಕೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಬಂದು ತೀರಿಸ್ಬೇಕು. ಈ ಮಾತು ನೋಡುವಾಗ ಆಸ್ತಿ ಪಾಸ್ತಿ ಮಾರಿದರೆ ಅದು ಭಾಳ ಕಷ್ಟದ ವಿಚಾರ, ಆಗದ ವಿಚಾರ. ತಿಳ್ಕೊಳ್ಳಿ, ಒಂದೊಂದು ಮಾತಿಗೆ ಅರ್ಥ ಉಂಟು. ಇಲ್ಲಿ ಯೇಸು ಸ್ವಾಮಿ ಏನನ್ನು ತೋರಿಸ್ತಾನೆ ಎಂಬುದಾಗಿ ನಾವು ಗುರುತಿಸ್ಕೊಳ್ಬೇಕು. ಕ್ಷಮಿಸ್ತಾ ಇರಬೇಕೆಂಬುದಾಗಿ ಒಬ್ಬ ಅರಸ ಮತ್ತು ಸಾಲ ಮಾಡಿದವನ ವಿಷಯವಾಗಿ ಇಲ್ಲಿ ಮಾತಾಡ್ತಾ ಇದ್ದಾನೆ. ಕೋಟ್ಯಾಂತರ ಸಾಲ ಮಾಡಿದವನಿಗೆ ಒಂದು ಸಜೆಷನ್ ಇತ್ತು. ಏನಂದರೆ, ಕಷ್ಟದ ಸಜೆಷನ್, ಅವನ ಹತ್ರ ಆಗೋದಿಲ್ಲ ಅದು. ನೀವೆಣಿಸಿ, ಎಲ್ಲ ಆಸ್ತಿ ಪಾಸ್ತಿ ಮಾರಿದರೆ ಇನ್ನೂ ಮಾರಿದ್ರೂ ಕೂಡ ಏನಾಗೋದಿಲ್ಲ, ಪೂರ್ಣ ಆಗೋದಿಲ್ಲ. ಹಾಗಾದರೆ ಮಾರಿಸ ಪುನಃ ಸೆರೆಮನೆಗೇ ಹೋಗಬೇಕಾದಂಥ ಮಾಡಿಸ ಅಷ್ಟು ಕಷ್ಟಪಟ್ಟು ಮಾಡಿಸ ಏನಿಲ್ಲ, ಒಂದು ಮುಕ್ತಿಯ ಮಾರ್ಗ ಇಲ್ಲ, ಒಂದು ಬಿಡುಗಡೆಯ ಮಾರ್ಗ ಇಲ್ಲ, ಸೆರೆಮನೆಯ ಗತಿ, ಕಷ್ಟದ ಸಂಗತಿಗಳು. ಅಂಥ ಸಂದರ್ಭದಲ್ಲಿ ಏನಾಯ್ತು ಗೊತ್ತಾ? ಆ ಸಾಲ ತೀರಿಸೋಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬೀಳ್ತಾ ಇದ್ದಾನೆ. ಈಗ ಕಾಲಿಗೆ ಬಿದ್ದು, ಒಡೆಯನೇ ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸ್ತೇನೆ, ನಾನು ನಮಸ್ಕಾರ ಮಾಡ್ತೇನೆ. ಅವನು ಏನು ಮಾಡ್ತಾನೆ ಗೊತ್ತುಂಟ? ಒಡೆಯನ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಮುಂದಿನ ವಚನ ಏನು ಹೇಳ್ತದೆ? ಆ ಸೇವಕನ ಒಡೆಯನು ಕನಿಕರ ಪಟ್ಟು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟಂತೆ. ಕರುಣೆ ಉಂಟಾಯಿತು, ಒಡೆಯನಿಗೆ ಕರುಣೆ ಉಂಟಾಯಿತು. ಏನು ಮಾಡಿದ ಗೊತ್ತಾ? ಇವನ ಹತ್ರ ಆಗೋದಿಲ್ಲ, ಇವನಿದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಮಾಡಿದ್ರು, ಪ್ರಯತ್ನ ಪಟ್ಟರು, ಆಸ್ತಿ ಪಾಸ್ತಿ ಮಾರಿ ಪ್ರಯತ್ನ ಪಟ್ಟರೂ ಕೂಡ ಇನ್ನೂ ಬಾಕಿ ಆಗ್ತದೆ. ಅಷ್ಟು ದೊಡ್ಡ ಸಾಲ. ಇದು ಏನು ತೋರಿಸೋ ಗೊತ್ತುಂಟ? ಮನುಷ್ಯನ ಪಾಪದ ಹೊರೆ ಉಂಟು, ಮನುಷ್ಯನ ಪಾಪದ ಕೃತ್ಯಗಳುಂಟಲ್ಲ, ಅವ ಎಷ್ಟು ಒಳ್ಳೆ ಕಾರ್ಯ ಮಾಡಿದರೂ ಕೂಡ ಅವನ ಒಳ್ಳೆ ಕಾರ್ಯಗಳಿಂದ ಅವನು ಸಿದ್ಧಿಗೆ ಬರಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ಅದು ತೋರಿಸುವಂಥದ್ದಾಗಿದೆ. ಹಲ್ಲೆಲೂಯ. ಆ ನಂತರ ಇವನೇನು ಮಾಡ್ತಾನೆ? ಕನಿಕರ ಪಟ್ಟದ್ರಿಂದ
ಕೋಟ್ಯಾಂತರ ಸಾಲದವನು ಶ್ರಮಿಸಲ್ಪಟ್ಟು ಹೊರಗೆ ಹೋದ ಕೂಡಲೇ ತನ್ನಿಂದ 100 ರೂಪಾಯಿ ಸಾಲ ಮಾಡಿದವನನ್ನು ಹಿಡಿತಾನೆ. ಕೋರೋಡೆ, ನಿನ್ನನ್ನು ಬಿಡು ಪೂಜಿ, ನೀನು ಕೊಡಲೇಬೇಕು, ಇಲ್ಲದ್ರೆ ನಿನ್ನ ಬಿಡುವುದೇ ಇಲ್ಲ. ನೋಡಿ, ಇವನು ಕೋಟ್ಯಾಂತರ ಸಾಲ ಮಾಡಿದವನನ್ನು ಏನು ಮಾಡಿದ್ದಾನೆ? ಅವನಿಗೆ ಕ್ಷಮೆ ಸಿಕ್ಕಿದೆ. ಓಕೆ, 100 ಸಾಲ ಮಾಡಿದವನಿಗೆ ಇವನ ಹತ್ರ 100 ಸಾಲ ಮಾಡಿದ್ದಾನೆ ಒಬ್ಬ, ಇವ ಕ್ಷಮಿಸ್ತಾ ಇಲ್ಲ. ಕೂಡಲೇ ಅಧಿಪತಿಗೆ ಗೊತ್ತಾಗಿ ಏನು ಮಾಡ್ತಾನೆ ಅಂತ ಅಧಿಪತಿ ಅವನನ್ನು ಕರೆಸ್ತಾನೆ. ನೀನು ಕೋಟ್ಯಾಂತರ ಸಾಲ ಮಾಡಿದರೂ ಕೂಡ ನಾನು ಅದನ್ನು ಗಮನಕ್ಕೆ ತರದೆ ನಿನ್ನ ಮೇಲೆ ಕರುಣೆ ಇಟ್ಟೆ. ನೀನು ಕೂಡ ಅವನನ್ನು ಕರುಣಿಸಬೇಕಿತ್ತು, ನೀನು ಕೂಡ ಅವಳನ್ನು ಕರುಣಿಸಬೇಕಿತ್ತು, ಆದರೆ ನೀನು ಕರುಣಿಸದೆ ಹೋದೆ. ಈಗ ಏನಾಯ್ತು ಗೊತ್ತುಂಟ? ಅರಸನು ಏನು ಮಾಡ್ತಾನೆ ಗೊತ್ತುಂಟ? ಪೀಡಿಸುವವರ ಕೈಗೆ ಒಪ್ಪಿಸಿ ಬಿಡ್ತಾನೆ. ಪೀಡಿಸುವವರು ಅವನನ್ನು ಪೀಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಏನು ತೋರಿಸೋದಂದರೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಒಂದು ಕಡೆ ಧರ್ಮಶಾಸ್ತ್ರ ಮತ್ತು ಕೃಪೆಯನ್ನು ತೋರಿಸ್ತದೆ, ಇನ್ನೊಂದು ಕಡೆ ಏನು ತೋರಿಸ್ತದೆ ಗೊತ್ತುಂಟ? ಏನು ತೋರಿಸ್ತಂದರೆ, ಪ್ರಿಯರೇ ಕೇಳ್ರಿ, ಅವನು ತನ್ನ ಕೈಯಲ್ಲಿ ಆಗದಿರುವಾಗ ದೇವರ ಅರಸನ ಒಂದು ಕೃಪೆಗೆ ಪಾತ್ರದಿಂದ ಫಾರ್ಗಿವ್ನೆಸ್ಸನ್ನು ಹೊಂದಿಕೊಂಡು ಅವನು ಕೂಡ ಫಾರ್ಗಿವ್ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವ. ಈಗ ಅದನ್ನೇ ಮಾಡಬೇಕಿತ್ತು, ಆದರೆ ಅವನು ಫಾರ್ಗಿವ್ನೆಸ್ಸನ್ನು, ಅವನು ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದಾನೆ. ಆದರೆ ಒಂದು ಸಣ್ಣ ತಪ್ಪಿನವನು ಅವನನ್ನು ಕ್ಷಮಿಸ್ತಾ ಇಲ್ಲ. ಅದರ ನಿಮಿತ್ತವಾಗಿ ಏನಾಯ್ತು ಗೊತ್ತುಂಟ? ಪೀಡಿಸುವವರಲ್ಲಿ ರಿಲೀಸ್ ಆದರು, ಪೀಡನೆಗೆ ಒಳಗಾದ. ಒಂದು ಮಾತು ಸತ್ಯ ಕೇಳ್ರಿ, ಕ್ಷಮೆ ಇಲ್ಲದ ಜೀವಿತ ಉಂಟಲ್ಲ, ಕ್ಷಮಾಪಣೆ ಇಲ್ಲದ ಜೀವಿತ, ಅದು ಹೇಗೆ ಒಂದು ಹೋಲಿಸ್ತೇನೆ ನೋಡ್ರಿ. ನಮ್ಮ ಮನೆಯಲ್ಲೆಲ್ಲ ಮಾವಿನ ಮರ ಇದೆಯಲ್ಲ, ಮಾವಿನ ಮರಗೆ ತುಳುವಲ್ಲಿ ಒಂದು ಬನ್ನಂಗೆ ಹಿಡಿಯುವುದಂತ ಹೇಳ್ತಾರೆ. ಬನ್ನಂಗೆ ಅಂದರೆ ಗೊತ್ತಾ? ಆ ಗಿಡ ನೀವು ಮತ್ತೆ ಹೊರಗೆ ಹೋಗಿ ನೋಡಿದರೆ ಈ ನೇರಳೆ ಮರಗಳಿಗೆಲ್ಲ ಬನ್ನಂಗೆ ಹಿಡ್ದಿದೆ. ಈ ಬನ್ನಂಗೆ ಏನು ಮಾಡ್ತಾರೆ ಗೊತ್ತುಂಟ? ಹಿಡಿದ್ರೆ ಆ ಮರದ ಸತ್ವವನ್ನೆಲ್ಲ ಹೀರಿ ಆ ಮರ ಬೆಳೆಯಬೇಕಾದ ರೀತಿಯಲ್ಲಿ ಬೆಳೆಯದಂತೆ, ಫಲಿಸಬೇಕಾದ ರೀತಿಯಲ್ಲಿ ಫಲಿಸದಂತೆ ಅದು ಮಾಡ್ತದೆ. ಅದೇ ಪ್ರಕಾರ ಅನ್ಫಾರ್ಗಿವ್ನೆಸ್ ಏನು ಮಾಡ್ತಾ ಗೊತ್ತುಂಟ? ಪೀಡಿಸುವವರನ್ನು ತನ್ನ ಜೀವಿತದಲ್ಲಿ ರಿಲೀಸ್ ಮಾಡ್ತದೆ. ಎಲ್ಲಿ ಅನ್ಫಾರ್ಗಿವ್ನೆಸ್ ಇರ್ತದೋ ಅಲ್ಲಿ ಅನೇಕ ವಿಧವಾದಂಥ ಪೀಡನೆಯ ಒಂದು ಅನುಭವಗಳು ಕೂಡ ಇರ್ತದೆ. ಸಮಾಧಾನನೇ ಇರೋದಿಲ್ಲ. ಒಂದಲ್ಲ ಒಂದು ರೀತಿಯ ಟೆನ್ಷನ್ಗಳು, ಆ ಪೀಡನೆ, ಈ ಪೀಡನೆ, ಅದು ಇದು. ಅನ್ಫಾರ್ಗಿವ್ನೆಸ್ ಏನು ಮಾಡ್ತದಂದರೆ ಪೀಡನೆಗೆ ಅದು ಅನುವು ಮಾಡಿಕೊಡ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೋಡ್ರಿ, ನಾವು ಕೂಡ ಒಂದು ಸಮಯದಲ್ಲಿ ಏನು ಗೊತ್ತುಂಟ? ಒಂದು ಸಮಯದಲ್ಲಿ ನಾವು ಕೂಡ ತಪ್ಪು ಮಾಡಿ ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ಬಿಡುಗಡೆ ಆಗಲಿಕ್ಕೆ ಆಗ್ತಾನೇ ಇಲ್ಲದ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಏನು ಮಾಡಿದ? ನಮ್ಮನ್ನು ಬಿಡಿಸಿದ. ಹಲ್ಲೆಲೂಯಾ, ನಮ್ಮನ್ನು ಕ್ಷಮಿಸಿದ. ಈಗ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿಕೊಂಡದ್ದರಿಂದ ಪ್ರಿಯರೇ, ಒಂದು ತಿಳ್ಕೊಳ್ರಿ, ನಾವು ಕೂಡ ಏನು ಮಾಡೋದಕ್ಕೆ ಕರೆಯಲ್ಪಟ್ಟಿದ್ದೇವೆ? ಆ ಕೃಪೆಯ ಬೋಧನೆಗಳಲ್ಲಿ ನಮ್ಮ ಜೀವಿತವನ್ನು ಕಟ್ಟಿಕೊಂಡು ಇತರರನ್ನು ಎಷ್ಟು 7 ಸಾರಿಯೋ 70 ಸಾರಿಯೋ ತಪ್ಪು ಮಾಡ್ತಾ ಬಂದರೂ ಕೂಡ ಮೈಂಡಿಗೆ ತಗೊಂಡ್ರೆ ಮೈಂಡ್ ಡಿಸ್ಟರ್ಬ್ ಆಗಿ ನಮ್ಮ ಬ್ಲೆಸ್ಸಿಂಗ್ ಹೋಗ್ತದೆ. ಅದನ್ನು ಮೈಂಡಿಗೆ ತೆಗೆದುಕೊಳ್ಳದೆ ನಾನು ದೇವರ ಪ್ರೀತಿಯಿಂದ, ಯೇಸುವಿನ ಕೃಪೆಯಿಂದ ನಾನು ಕ್ಷಮೆಯನ್ನು ಹೊಂದಿಕೊಂಡವನು, ನಾನು ಕೂಡ ಇತರರನ್ನು ಕ್ಷಮಿಸ್ತೇನೆ ಎಂಬಂಥ ಒಂದು ಭಾವವನ್ನು ಹಿಡ್ಕೊಂಡು ನಾವು ಮುಂದುವರಿವಾಗ ದೇವರ ಆಶೀರ್ವಾದದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ. ಕೃಪೆಯನ್ನು ಹೊಂದಿದವರು, ಆ ಕೃಪೆಯಿಂದಲೇ ಜೀವಿಸಬೇಕಾದವರು ನಾವು. ಹಲ್ಲೆಲೂಯಾ. ಕ್ಷಮದಾನ.
ಈ ದಾನ ಅನ್ನುವಂಥದ್ದು, ಆ ದಾನ ಅನ್ನುವಂಥದ್ರ ನಿಜವಾದಂಥ ಒಂದು ಅರ್ಥ ಯಾವುದು ಗೊತ್ತುಂಟ? ನಿಜವಾದಂಥ ಅರ್ಥ, ಈಗ ನನ್ನ ಹತ್ರ ಅಥವಾ ನಿಮ್ಮ ಹತ್ರ 2 ರೋಟಿ ಇದೆ, ಬೇರೆ ಏನಿಲ್ಲ, ಹಸಿದಿದೆ ನಿಮಗೆ, ಅದು 2 ಅಷ್ಟಕ್ಕೆ ಅಷ್ಟೇ ಸಾಲ್ತದೆ, ಇನ್ನೂ ಇದ್ದರೆ ಒಳ್ಳೆಯದು ಅಂಥ ಸಂದರ್ಭದಲ್ಲಿ ನಾನು ಬರೋದು, ಪ್ಲೀಸ್ ಒಂಜಿ ರೊಟ್ಟಿ ಕೊರಲೆ, ಒಂಜಿ ರೊಟ್ಟಿ ಕೊರಲೆ, ಒಂಜಿ ರೊಟ್ಟಿ ಕೊರಲೆ ಅಂತ ಕೇಳುವಾಗ ನೀವು ಒಂದು ರೊಟ್ಟಿಯನ್ನು ಕೊಡುವುದು ಹೇಗಾಗ್ತದೆ? ಅದು ನೋವಾಗ್ತದೆ. ಅಂದರೆ ಅಯ್ಯೋ ಎಂಕೆ ಯಾವುಜಿ ಆಂಡಲ ಯಾಂಡು ಕೊರಪೆ, ಇದೊಂಥರ ನೋವಿನ ವಾತಾವರಣ, ಆದರೂ ಕರುಣೆಯ ವಾತಾವರಣ. ಕ್ಷಮೆ ಕೂಡ, ಕ್ಷಮೆ ದಾನ ಕೂಡ ಅಂತದೆ. ಒಂದು ಸಾರಿ ಕೇಳ್ರಿ, ಒಬ್ಬರು ಕರುಣೆಯ ವ್ಯಕ್ತಿ, ಕರುಣೆಯಲ್ಲಿ ತುಂಬಲ್ಪಟ್ಟಂಥ ವ್ಯಕ್ತಿ ನದಿಯಲ್ಲಿ ನೀರಿಗೆ ಹೋದರು ಸ್ನಾನ ಮಾಡಲಿಕ್ಕೋ ಏನೋ, ಕೇಳ್ರಿ. ಆಗ ಒಂದು ಕೊಂಬಚ್ಚೇಳು ಹೇಳ್ತಾರಲ್ಲ, ಕೊಂಬಚ್ಚೇಳು ನೀರಲ್ಲಿ ಮುಳುಗುವ ಸ್ಥಿತಿಯಲ್ಲಿ ಬಿಲ ಒದ್ದಾಡ್ತಾ ಇತ್ತು. ಇವರು ಕರುಣೆ ಆಯ್ತು, ಅಯ್ಯೋ ಇದೊಂದು ಜಂತು ಅಲ್ಲ, ಇರಲಿ, ತುಂಬ ಕರುಣೆ, ಅವರು ಓವರ್ಫ್ಲೋ. ಹೀಗೆ ಆ ವಿಷ ಜಂತುವನ್ನು ಕೈಯಲ್ಲಿ ಎತ್ತಿಕೊಂಡು ಮೇಲಕ್ಕೆ ಇಡಬೇಕನ್ನೋ ಒಂದು ಕೊಡಪುಣ್, ಒಂದು ಚುಚ್ಚಿ ಬಿಟ್ಟಿತ್ತು, ಅಮ್ಮ ಅಂತ ಬಿಟ್ಟುಬಿಟ್ರು. ಪುನಃ ಅದು ಮುಳುಗ್ತಾ ಒಳಗೆ ಹೋಗೋದು ನೋಡಲಿಕ್ಕೆ ಆಗಲಿಲ್ಲ, ಪುನಃ ಎತ್ತಿದ್ರು, ಇನ್ನೊಂದು ಕೊಡಪುಣ್, ಪುನಃ ಬಿತ್ತು. ಪುನಃ ಬೇರೆಯವರು ನೋಡ್ತಾ ಇದ್ರು, ಅವ್ರು ಹೇಳ್ತಾಯಿದ್ರು, ಅಲ್ಲ ಮಾರೆ ಅದು ನಿಮಗೆ ಹಾನಿ ಮಾಡ್ತಾ ಉಂಟು, ಹೊಡಿತಾ ಉಂಟು, ನೀವು ಇನ್ನೂ ಅದಕ್ಕೆ ನೀವು ಎತ್ತಲಿಕ್ಕೆ ಹೋಗ್ತಾ ಇದ್ರಲ್ಲ, ಎಂಥ ಜನ ಮಾರೆ. ಅದಕ್ಕೆ ಇವ್ರು ಹೇಳದಂದ್ರೆ, ಮೇಲೆತ್ತುದು ನನ್ನ ಧರ್ಮ, ಕಚ್ಚುವುದು ಅದರ ಕರ್ಮ ಅಂತ. ಕರ್ಮ ಅಂದರೆ ಕ್ರಿಯೆ. ಅದಕ್ಕೆ ಒಂದೇ ಗೊತ್ತು, ಜಂತುಗಳಿಗೆ ಯಾರ ಕೈಯೋ ಏನಾದರೂ ಹೋದರೆ ಅದು ಹೊಡಿತದೆ. ಯಾಕೆ? ಹೆದರಿ ಹೊಡೆಯುವುದು. ಅದು ಬೇಕಂತ ಮಾಡೋದಲ್ಲ, ಹೆದರಿ ಹೊಡೆಯುವುದು, ಹೆದರಿಕೆ. ಅದಕ್ಕೆ ನಮ್ಮ ಇಲ್ಲಿ ಒಂದು ಈ ಬೆಂಕಿ ಕೋಳಿ ಉಂಟು ನೋಡಿ, ಅದರ ಹತ್ರ ಹೋಗಿ ಎಂಥ ಬೊಬ್ಬೆ ಆಗ್ತದೆ, ಅಯ್ಯೋ ಪೋಯ ಅಂತ. ಒಂದು ನಾಯಿ ಬರಲಿಕ್ಕಿಲ್ಲ, ಬೊಬ್ಬೆ ಆಗ್ತದೆ, ಅಯ್ಯೋ ಪೋಯ ಅಂತ. ಒಂದು ತಂದಿದ್ದೆ, ಒಂದು ನಾಯಿ ಓಡಿಸ್ಕೊಂಡು ಹೋಗಿ ಎಲ್ಲಿ ಹಾರಿಕೊಂಡು ಹೋಗಿದ್ದು ಗೊತ್ತಿಲ್ಲ, ಪೋಯನೇ. ನೋಡಿ ಆ ವ್ಯಕ್ತಿ ಹೇಳಿದ್ ನೋಡಿ, ಕೃಪೆಯ ಬೋಧನೆಗೆ ಒಳಗಾದವರು, ಯೇಸುವಿನಿಂದ ಕ್ಷಮಾಪಣೆ ಹೊಂದಿದವರು, ನಾವು ಅದನ್ನೆಲ್ಲ ಮನಸ್ಸಿಗೆ ತರದೆ ನಾವು ಕೂಡ ಎಂಥ ನೋವು ಮೇಲೆ ನೋವಾಗ್ತಾ ಇರ್ಬೋದು. ಫಾರ್ಗಿವ್ ಹಾಗೆ ಮಾಡ್ತಾ ಇರುವಾಗ ಏನಾಗ್ತಾರೆ ಗೊತ್ತುಂಟ? ಸೂಪರ್ ನ್ಯಾಚುರಲ್ ವರ್ಲ್ಡ್, ಆತ್ಮಿಕ ಲೋಕ ನಮಗೋಸ್ಕರ ಆಕ್ಟಿವೇಟ್ ಆಗ್ತದೆ, ತನ್ನ ಕಾರ್ಯವನ್ನು ಮಾಡ್ತದೆ. ಏನು ತನ್ನ ಕಾರ್ಯ? ಏನು? ಐ ಸೈತದೇ ಪಾಟ್, ಐ ಎಡ್ಡನೇರ್, ಅದಲ್ಲ. ಅಲ್ಲಿ ಒಂದು ಕನ್ವಿಕ್ಷನ್, ಮಗನೇ ನೀನು ಅವರ ಜೊತೆ ನಡೆದುಕೊಳ್ಳುವಂಥದ್ದು, ನೀನು ಅವ್ರ ಜೊತೆ ಮಾತಾಡುವ ರೀತಿ, ಅಥವಾ ನೀನು ಅವರ ಜೊತೆ ವರ್ತಿಸುವಂಥ ರೀತಿ ಸರಿಯಿಲ್ಲ ಮಗನೇ ಎಂಬುದಾಗಿ ದೇವರು ಖುದ್ದಾಗಿ ಮತ್ತು ಒಂದು ವಿಸಿಟೇಷನ್ ಆದರೆ ಲೈಫ್ ಚೇಂಜ್ ಆಗ್ತದೆ. ಅದು ಆಗಬೇಕಾದ್ರೆ ಯೇಸು ಸ್ವಾಮಿ ಲೋಕದಲ್ಲಿ ತೋರಿಸಿದಂಥ ಮಾದರಿ, ಹಲ್ಲೆಲೂಯಾ, ಕೃಪೆಯು ಸತ್ಯತೆಯು ಯಾರ ಮೂಲಕ ಬಂತು? ಯೇಸುವಿನ ಮೂಲಕ ಬಂತು. ಆ ಕೃಪೆಯ ಬೋಧನೆಯನ್ನೇ ಬೋಧಿಸ್ತಾ ಹೋದ. ಆ ಬೋಧನೆ, ಆ ಉಪದೇಶ ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ನಿಲ್ಲುವಾಗ ಆತ್ಮಿಕ ವಲಯ ನಮಗೋಸ್ಕರ ನಿಮಗೋಸ್ಕರ ಆಕ್ಟಿವೇಟ್ ಆಗ್ತದೆ. ನಮಗೆ ಬರುವಂಥ ಪೀಡನೆ ಕಂಟಿನ್ಯೂ ಆಗಿರುವುದಿಲ್ಲ, ಬದಲಾಗ್ತದೆ, ಚೇಂಜ್ ಆಗ್ತದೆ. ಯಾಕಂದರೆ ನಮ್ಮನ್ನು ಪ್ರೀತಿಸಿದಾತನು, ಕರ್ತನಿಗಾಗಿ ನಾನು ನೀವು ಶಿಷ್ಯ ರೂಪದಲ್ಲಿ ಮುಂದೆ ಹೋಗುವಾಗ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ಆತನು ನಮ್ಮ ಸಂಗಡ ಇದ್ದಾನೆ. ದೇವರ ವಾಕ್ಯದ ಮೂಲಕ ಎಲ್ಲರನ್ನ ಆಶೀರ್ವದಿಸಲಿ. ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಿನಗೆ ಸ್ತೋತ್ರ. ಅನೇಕ ವಿಷಯಗಳನ್ನು ನಿನ್ನ ವಾಕ್ಯದಲ್ಲಿ ಕಲಿತುಕೊಳ್ಳುವಂತೆ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ. ಹೇಳಿಯದೆ ಆದರೆ ನಾನು ನಿಮಗೆ ಹೇಳುವುದು ಅದು ಕೃಪೆಯ ಬೋಧನೆ. ಮಕ್ಕಳೇ, ನೀವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತಾ ಹೋಗ್ತಾ ಇದ್ದೀರಿ. ನೀವು ನಿಮ್ಮ ಬಲದಿಂದಲ್ಲ, ನೀವು ಶ್ರಮಿಸಲ್ಪಟ್ಟದ್ದು ನಿಮ್ಮ ಪ್ರಯತ್ನದಿಂದಲ್ಲ. ಇವತ್ತಿಗೂ ದೇವರ ಮಕ್ಕಳಾದ ನಂತರ ಕೂಡ ತಪ್ಪಾದಾಗ
ಕರ್ತನ ಸಮ್ಮುಖಕ್ಕೆ ತಿರುಗಿಕೊಳ್ಳುವಾಗ ಕರ್ತನೇ ಅದನ್ನು ವಾಶ್ ಔಟ್ ಮಾಡೋದು ಯೇಸುವಿನ ರಕ್ತದ ಮೂಲಕ. ಇದು ನಮ್ಮಿಂದ ಆಗುವಂಥ ಕಾರ್ಯ ಅಲ್ಲ, ಇದು ದೇವರಿಂದಲೇ ಆಗುತ್ತಿರುವಂಥ ಕಾರ್ಯ. ನಾವು ಕ್ಷಮಾಪಣೆ ಹೊಂದಿದವರು, ಇತರರನ್ನು ಕ್ಷಮಿಸುವುದಕ್ಕೆ ಕರೆಯಲ್ಪಟ್ಟವರು. ಫಾರ್ಗಿವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೈಬಲ್ ಹೇಳ್ತದೆ, ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 14, ಮತ್ತಾಯ 6:14 ಹೇಳ್ತದೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕ್ಷಮಾಪಣೆ ಇಲ್ಲದ ಬೀಜವನ್ನು ಬಿತ್ತಿದ್ರೆ ಕ್ಷಮಾಪಣೆ ಇಲ್ಲದ ಫಲವನ್ನು ಕೊಯ್ಯುತ್ತೇವೆ. ಎಂಥ ಹರ್ಟ್ನೆಸ್ ಇರುತ್ತದೆ, ಎಂಥ ಬೇಸರ ಇರುವುದಾದರೆ ಬಿಟ್ಟುಬಿಡೋಣ. ನನ್ನ ಸಹೋದರ, ನನ್ನ ಸಹೋದರಿ, ಮತ್ತು ದೇವರ ಜ್ಞಾನ ಕೇಳೋಣ, ದೇವರ ಚಿತ್ತದಲ್ಲಿ ನಡೆಯುವುದಕ್ಕೆ ಬಲ ಕೇಳೋಣ, ಕೃಪೆ ಕೇಳೋಣ, ಸಹಾಯ ಕೇಳೋಣ. ಇದು ಬಹಳ ಒಂದು ನೋವಿನ ಸಂಗತಿ. ಕ್ಷಮಾಪಣೆ ಅಂದರೆ ಅಷ್ಟು ಈಸಿಯ ಸಂಗತಿ ಅಲ್ಲ. ಇವತ್ತು ಲೋಕದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಲೋಕ ಇವತ್ತು ನೋಡ್ರಿ, ಮೊನ್ನೆ ಒಬ್ಬರು ಫಿಲ್ಮ್ ಆಕ್ಟರ್ ಒಳಗಿದ್ದಾರೆ, ಹೇಗೆ ತನ್ನ 2ನೇ ಪತ್ನಿಗೆ ಅವಾಚ್ಯವಾದಂಥ ಸಂದೇಶವನ್ನು ಕಳಿಸಿದ್ದಾನೆ ಎಂಬಂಥ ಕಾರಣದಿಂದ ತಡೆದುಕೊಳ್ಳಲಿಕ್ಕೆ ಆಗದೆ, ಅವನನ್ನು ಫಾರ್ಗಿವ್ ಮಾಡಲಿಕ್ಕೆ ಆಗದೆ, ಆ ನೋವಿನ ಮೇಲೆ ನೋವನ್ನು ಹೊಂದಿದವರಾಗಿ ಅದು ದ್ವೇಷದಲ್ಲಿ ಕಾಣಿಸಿಕೊಂಡು, ಅದು ಜಗಳದಲ್ಲಿ ಕಾಣಿಸಿಕೊಂಡು ಜನರ ಮೂಲಕ ಕೊಲ್ಲಿಸಿದ್ದ ಪರಿಣಾಮ ಇವತ್ತು ಸೆರೆಮನೆಯಲ್ಲಿದ್ದಾರೆ, ಪೀಡನೆಯಲ್ಲಿದ್ದಾರೆ ಅವರು. ಪ್ರಿಯರೇ, ಏನಿದ್ರು ದೇವರ ಕೈಗೆ ಒಪ್ಪಿಸಿಕೊಡುವಾಗ ರೈಟ್ ಟೈಮಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಪ್ರೀತಿಯು ಸರ್ವವನ್ನು ಸಂಪೂರ್ಣ ಮಾಡುವಂಥ ಬಂಧವಾಗಿದೆ, ಸಮಸ್ತವನ್ನು ಸಂಪೂರ್ಣ ಮಾಡುವಂಥ ಬಂಧವಾಗಿದೆ. ಪ್ರೀತಿಯಲ್ಲಿ ನಡೆದುಕೊಳ್ಳೋಣ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳೋಣ. ದೇವರ ಕೃಪೆಯಿಂದ ಆ ಪ್ರೀತಿಯ ಬಲವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಒಂದು ಕೃಪೆ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ನನ್ನನ್ನು ಈ ವಾಕ್ಯದ ತಗ್ಗಿನಲ್ಲಿ ಅರ್ಪಿಸ್ತೇನಪ್ಪ. ನಾವೆಲ್ಲರೂ ಕೂಡ ದೇವರ ದಿನದಿಂದ ದಿನಕ್ಕೆ ನಿನ್ನ ಪ್ರೀತಿ, ಕೃಪೆ, ಕರುಣೆಯ ಆಶೀರ್ವಾದದಲ್ಲಿ ಅಭಿವೃದ್ಧಿ ಆಗುವುದಕ್ಕೋಸ್ಕರ ನಮ್ಮ ಕೂಡ ನೀನು ಮಾತಾಡ್ತಾ ಬರ್ತಾ ಇದೆ. ಅದಕ್ಕಾಗಿ ಸ್ತೋತ್ರ ರಾಜ. ಏಸಪ್ಪ, ನಿನಗೆ ಸ್ತೋತ್ರ. ರಾಜಾದಿ ರಾಜನೇ ನಿನಗೆ ಸ್ತೋತ್ರ. ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರ. ಮೊನ್ನೆ ಫ್ರೈಡೆ ಕೇಳಿಸ್ಕೊಂಡು ಹಾಗೆ ನಿನ್ನ ವಾಕ್ಯವನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನ ವಾಕ್ಯದಲ್ಲೇ ಮುಂದುವರಿಯುವಂತೆ ಸಹಾಯ ಮಾಡಪ್ಪ. ನಿನ್ನ ಬೋಧನೆಯನ್ನು ಸಭೆಯಾದಂಥ ನಾವುಗಳು ಪಾಲನೆ ಮಾಡುವುದಕ್ಕೆ ಶಕ್ತಿ ಕೊಡು, ಕೃಪೆ ಕೊಡು, ಸಹಾಯ ಮಾಡು. ಅದರ ಆಶೀರ್ವಾದದಲ್ಲಿ ಈ ಲೋಕಯಾತ್ರೆಯಲ್ಲಿ ಸಭೆ ಜನರು ಪ್ರಜ್ವಲಿಸಲಿ. ಯೇಸು ನಾಮದಲ್ಲಿ ಎಲ್ಲರೂ ದೇವರೇ ನಿನ್ನ ಚಿತ್ತದ ಆಶೀರ್ವಾದದ ಪಾತ್ರೆಗಳಾಗಿ ಬೆಳಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಘನತೆ, ಮಾನ, ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.